प्रिय छात्राः संस्कृतकक्षां स्वागतम्। अहं गणपति हेगड़े संस्कृत अध्यापकः। ಇವತ್ತು ನಾನು ಸಂಸ್ಕೃತ ತುಂಬ ಕಷ್ಟ ಅನ್ನುವರಿಗೆ ಒಂದು ವಿಡಿಯೋವನ್ನು ಮಾಡಿ ಹಾಕ್ತಾ ಇದ್ದೀನಿ. SSLC ಪ್ರಥಮ ಭಾಷಾ ಸಂಸ್ಕೃತ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾದಂತಹ ವಿಡಿಯೋ. ಇವತ್ತಿನ ವಿಡಿಯೋವನ್ನು ನೋಡಿದ್ರೆ ಕನಿಷ್ಠ ನೀವು 50 ಅಂಕಗಳನ್ನು ಪಡಿಬೋದು. ಹಾಗಾಗಿ ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಶುರು ಮಾಡೋಣ. ಟಾರ್ಗೆಟ್ 50 ಅಂತ ಅಂದರೆ ಮೇಡ್ ಈಸಿ ಅಂತಲೂ ಹೇಳ್ಬೋದು ಇದಕ್ಕೆ. ಅಂದರೆ ಸಂಸ್ಕೃತ ತುಂಬ ಕಷ್ಟ, ಪಾಸಾಗೋದಕ್ಕೂ ಕಷ್ಟ ಆಗ್ತಾ ಇದೆ, 2 ಪ್ರಿಪ್ರೇಟ್ರಿ ಆಯಿತು ಆಗಲೇ ಅಂತ ಭಯ ಪಡುವವರಿಗೋಸ್ಕರ ಇವತ್ತು ನಾನು ಅವರಿಗೆ ಧೈರ್ಯವನ್ನು ತುಂಬೋದಕ್ಕೋಸ್ಕರ, ಒಳ್ಳೆಯ ಮಾರ್ಗದರ್ಶನವನ್ನು ಕೊಡೋದಕ್ಕೋಸ್ಕರ ಇದನ್ನು ಪ್ರಿಪೇರ್ ಮಾಡಿದ್ದೀನಿ, ಸಿದ್ಧತೆ ಮಾಡಿದ್ದೀನಿ. ಎಲ್ಲರೂ ಇದನ್ನು ತಪ್ಪದೆ 2-3 ಸಲ ನೋಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಶುಭ ಹಾರೈಕೆಗಳೊಂದಿಗೆ ಇವತ್ತಿನ ಪಾಠವನ್ನು ಶುರು ಮಾಡೋಣ. ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ಕನಿಷ್ಠ 50 ಅಂಕಗಳನ್ನು ಪಡೆಯೋದು ಹೇಗೆ ಅಂತ ತಿಳ್ಕೊಳ್ಳೋಣ. ನೀವೊಂದು 5-6 ಮೇನನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ 50 ಅಂಕಗಳನ್ನು ಪಡಿಬೋದು. ಮೊದಲಿಗೆ ಕವೇಹೇ ದೇಶಕಾಲ ಕೃತೀನಾಂ ವಿಷಯೇ ಲಿಖತ ಅಂತ ಇದೆ. ಇದಕ್ಕೆ 6 ಅಂಕಗಳಿವೆ. ಒಂದು 2 ಕವಿ ಪರಿಚಯವನ್ನು ಬರೀಬೇಕು. 6 ಮಾರ್ಕ್ಸ್ ಇರುತ್ತೆ ನಿಮಗೆ. ವಿದ್ವಾನ್ HV ನಾಗರಾಜ ರಾವ್. ದೇಶಃ ಮೈಸೂರು ನಗರಂ. ಕ್ರಿಸ್ತಶಕ 1942 ತಮೇ ವರ್ಷೇ ಜನನಂ. 1942ನೇ ವರ್ಷದಲ್ಲಿ ಅವರು ಹುಟ್ಟಿದ್ದು. ಆಮೇಲೆ ಕೃತಯಃ ಬಲ್ಲಟಶತಕಂ ಅನ್ಯಾಪದೇಶಶತಕಂ ರೂಪಕಚತುಷ್ಟಯಿ ಇತ್ಯಾದ್ಯಾಹ. ನೋಡಿ, ಇನ್ನೊಮ್ಮೆ ಹೇಳ್ತೀನಿ. ಬಲ್ಲಟಶತಕಂ ಅನ್ಯಾಪದೇಶಶತಕಂ ರೂಪಕಚತುಷ್ಟಯಿ ಇತ್ಯಾದ್ಯಾಹ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಪತಿ ಪುರಸ್ಕಾರ. ಇದು ಪ್ರಶಸ್ತಯ ಅಂತ ಬರಿಬೋದು, ಇಲ್ಲಾಂದರೆ ಹಾಗೆ ಕೂಡ ಬರಿಬೋದು ನೀವು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಪತಿ ಪುರಸ್ಕಾರ. ನೋಡಿ, ಇಷ್ಟನ್ನು ಬರೆದರೆ 3 ಅಂಕ ಸಿಗುತ್ತೆ. ಆಮೇಲೆ ಕವಿ ಭಾಸಃ ಕಾಲಃ ಕ್ರಿಸ್ತಪೂರ್ವ 5ಮ ಶತಕಂ. ದೇಶಃ ದಕ್ಷಿಣ ಭಾರತಂ. ಕೃತಯಃ ಸ್ವಪ್ನವಾಸವದತ್ತಂ ಕರ್ಣಭಾರಂ ಪ್ರತಿಮಾನಾಟಕಂ ದೂತಘಟೋತ್ಕಚಂ ಇತ್ಯಾದೀನಿ 14 ರೂಪಕಾಣಿ. ಸ್ವಪ್ನವಾಸವದತ್ತಂ ಕರ್ಣಭಾರಂ ಪ್ರತಿಮಾನಾಟಕಂ ದೂತಘಟೋತ್ಕಚಂ ಇತ್ಯಾದೀನಿ 14 ರೂಪಕಾಣಿ. ಭಾಷ ಕೇಳಿದ್ರೆ ಇಷ್ಟನ್ನು ಬರೀಬೇಕು. ಆಮೇಲೆ KS ನಾಗರಾಜನ್. ದೇಶಃ ಬೆಂಗಳೂರು ನಗರಂ. ಕಾಲಃ ಕ್ರಿಸ್ತಶಕ 20 ಶತಕಂ. ಕೃತಯಃ ಶ್ರೀ ಸೀತಾ ಸ್ವಯಂವರಂ, ಶ್ರೀ ಶಬರಿ ವಿಲಾಸಂ, ಗುರುಶಾಪಂ, ಉನ್ಮತ್ತ ಕೀಚಕಂ. ಕೃತಯಃ ಇನ್ನೊಂದು ಸಲ ಹೇಳ್ತೀನಿ. ಶ್ರೀ ಸೀತಾ ಸ್ವಯಂವರಂ, ಶ್ರೀ ಶಬರಿ ವಿಲಾಸಂ, ಗುರುಶಾಪಂ, ಉನ್ಮತ್ತ ಕೀಚಕಂ. ಆಮೇಲೆ ಕವಿ ವಾಲ್ಮೀಕಿ. ಪಿತಾ ಪ್ರಚೇತಾಹ, ಒಂದು ತಂದೆಯ ಹೆಸರು ಪ್ರಚೇತಾಹ. ದೇಶಃ ತಮಸಾ ನದೀ ತೀರೆ ವಿದ್ಯಮಾನ ಆಶ್ರಮ. ದೇಶಃ ಅಂದರೆ ಇಲ್ಲಿ ಸ್ಥಳಂ ಅಂತ ಅರ್ಥ. ಕಾಲಃ ಕ್ರಿಸ್ತಾಬ್ದಾತ್ ಪ್ರಾಕ್ತನ ಕಾಲಃ. ಕೃತಿ ರಾಮಾಯಣಂ. ಪ್ರಶಂಸಾ ಆದಿಕವಿ ಇತಿ ವಿಶ್ರುತಿ. ಇದು ಒಂದೇ ಕವಿ ಇದೆ, ವಾಲ್ಮೀಕಿನೂ ತುಂಬ ಸುಲಭ ಇದೆ. ಆಮೇಲೆ ವೇದವ್ಯಾಸ. ಮಾತಾಪಿತರೌ ಸತ್ಯವತಿ ಪರಾಶರಃ ಚ. ಅಂದರೆ ಅವರ ತಂದೆ ತಾಯಿಯರ ಹೆಸರು ಸತ್ಯವತಿ, ತಾಯಿಯ ಹೆಸರು, ತಂದೆಯ ಹೆಸರು ಪರಾಶರಃ ಅಂತ. ದೇಶಃ ಯಮುನಾ ನದೀ ದ್ವೀಪಃ. ಕಾಲಃ ದ್ವಾಪರಯುಗಂ. ಕೃತಯಃ ಮಹಾಭಾರತಂ, ಬ್ರಹ್ಮಸೂತ್ರಾಣಿ, 18 ಪುರಾಣಾನಿ. ಮಹಾಭಾರತಂ, ಬ್ರಹ್ಮಸೂತ್ರಾಣಿ, 18 ಪುರಾಣಾನಿ. ನೋಡಿ, ಇದು ಕವಿ ಪರಿಚಯದಲ್ಲಿ ತುಂಬ ಇಂಪಾರ್ಟೆಂಟ್. ಇದು 5 ಸಹ ಬ್ಲೂ ಪ್ರಿಂಟ್ ಪ್ರಕಾರ, ನೀಲನಕ್ಷೆ ಪ್ರಕಾರ ಇದು ಅತ್ಯಂತ ಮುಖ್ಯವಾದಂತಹ ಕವಿ ಪರಿಚಯ ಮೇನು. ಇದನ್ನು ನೀವು ಕಲ್ತ್ಕೊಂಡ್ರೆ ನಿಮಗೆ 6 ಅಂಕಗಳು ಸಿಗುತ್ತೆ. ಆಮೇಲೆ ಇನ್ನೊಂದು ಮೇನು ಅತಿ ಪ್ರಮುಖವಾದದ್ದು, 12 ಅಂಕಗಳಿಗೆ ಯಥಾ ನಿರ್ದೇಶಂ ಉತ್ತರಂ ಲಿಖತ. ಹೂ ಸೆಡ್ ಟು ಹೂಮ್. ಇದು 4 ಪ್ರಶ್ನೆಗಳನ್ನು ಕೇಳ್ತಾರೆ.
ಒಂದೊಂದಕ್ಕೂ 3 ಅಂಕಗಳಿವೆ. ಒಟ್ಟು 12 ಅಂಕಗಳನ್ನು ಇದರಲ್ಲಿ ಪಡಿಬೋದು. ಸಹ ಮಹರ್ಷಿ ಧರ್ಮಾತ್ಮ ಉದಾರಶ್ಚ. ಆ ಮಹರ್ಷಿಗಳು ಧರ್ಮಾತ್ಮರು ಮತ್ತು ಉದಾರಿಗಳು ಅಂತ ಅರ್ಥ. ನೋಡಿ, ಯಥಾನಿರ್ದೇಶನದಲ್ಲಿ ಆ ವಾಕ್ಯದ ಅರ್ಥವನ್ನು ತಿಳ್ಕೊಂಡ್ರೆ ನಿಮಗೆ ಯಾವ ಪಾಠ, ಯಾರು ಹೇಳಿದ್ದು, ಯಾರಿಗೆ ಹೇಳಿದ್ದು ಎಲ್ಲ ಸುಲಭ ಆಗುತ್ತೆ. ಕಹ ಪಾಠ ತ್ಯಾಗಧನಃ ಇತಿ ಪಾಠಃ. ಕಹ ಅವದತ್ ಬ್ರಹ್ಮದೇವ ಅವದತ್. ಧರ್ಮಾತ್ಮ ಕಹ ಧರ್ಮಾತ್ಮ ದದೀಚಿಹಿ. ನೋಡಿ ಎಷ್ಟು ಸುಲಭ ಇದೆ. ಯಾವ ಪಾಠ, ಯಾರು ಹೇಳಿದ್ದು, ಯಾರಿಗೆ ಹೇಳಿದ್ದು ಅಂತ. ತ್ಯಾಗಧನಃ ಇತಿ ಪಾಠಃ ಬ್ರಹ್ಮದೇವ ಅವದತ್ತು ಧರ್ಮಾತ್ಮ ದದೀಚಿಹಿ. ಎರಡನೇದು ಯಾಚಕೋ ಭೂತ್ವಾ ಅತ್ರ ಅಹಂ ಆಗತಃ. ಯಾಚಕನಾಗಿ ಇಲ್ಲಿಗೆ ನಾನು ಬಂದಿದ್ದೇನೆ ಅಂತ ಅರ್ಥ. ಕಹ ಪಾಠಃ ಯಾವ ಪಾಠ ಇದು? ತ್ಯಾಗಧನಃ ಇತಿ ಪಾಠಃ. ಕಮ್ ಅವದತ್ ದದೀಚಿಂ ಅವದತ್ ಅಂದರೆ ದದೀಚಿಗೆ ಹೇಳಿದ್ದು. ಇಂದ್ರ ಯಾಚಕ ರೂಪೇಣ ಆಗತಃ ಅಂದರೆ ಯಾಚಕ ರೂಪೇಣ ಕಹ ಆಗತಃ ಇದೆಯಲ್ವಾ, ಯಾಚಕ ರೂಪೇಣ ಇಂದ್ರ ಆಗತಃ ಅಂತ ಬರಿಬೇಕು. ಇಂದ್ರ ಯಾಚಕ ರೂಪೇಣ ಆಗತಃ ಅಂದರೂ ಕರೆಕ್ಟೇ, ತಪ್ಪೇನಿಲ್ಲ. ಸೊ ನೋಡಿ, ಇಲ್ಲೆಲ್ಲ ಒಂದೊಂದು ವರ್ಡ್ ಆನ್ಸರ್ ಇದೆಲ್ಲ 3 ಮಾರ್ಕ್ಸಿಗೆ ಇರುತ್ತೆ. ತುಂಬ ಸುಲಭವಾಗಿದೆ. ಆಮೇಲೆ ಕಿಂ ಭವೇತ್ ಮಮ ಸಮೀಪೆ. ನನ್ನ ಬಳಿ ಏನಿದೆ ನನ್ನ ಸಮೀಪ ಅಂತ ಕೇಳ್ತಾನೆ. ಕಹ ಪಾಠಃ ತ್ಯಾಗಧನಃ ಇತಿ ಪಾಠಃ. ಕಹ ಅವದತ್ ದದೀಚಿಹಿ ಅವದತ್. ಕಮ್ ಅವದತ್ ಇಂದ್ರದೇವಂ ಪ್ರತಿ ಅವದತ್. ಆಮೇಲೆ 4ನೇದು ಕಿಂತು ಭವಂತಂ ಪರಿಶ್ರಾಂತಂ ಪಶ್ಯಾಮಿ. ಆದರೆ ನೀವು ತುಂಬ ಬಳಲಿದಂತೆ ಕಾಣಿಸುತ್ತಿದ್ದೀರಾ ಅಂತ ಅರ್ಥ. ಸೊ ಕಹ ಪಾಠಃ ಅಭಯದಾಯಿನಿ ಇತಿ ಪಾಠಃ. ಕಾ ಅವದತ್ ಯಾರು ಹೇಳಿದ್ದು? ಚೆನ್ನಮ್ಮ ಅವದತ್, ಚೆನ್ನಮ್ಮ ಹೇಳಿದ್ದು ಇದನ್ನು. ಅತ್ರ ಪರಿಶ್ರಾಂತಃ ಕಹ ಅತ್ರ ಪರಿಶ್ರಾಂತಃ ರಾಜಾರಾಮಃ. ಅಂದರೆ ಇನ್ನು ಬಳಲಿದವರು, ಟೈರ್ಡ್ ಆಗಿರೋದು ಯಾರಿಗೆ? ರಾಜಾರಾಮನಿಗೆ. ಅದಕ್ಕೆ ರಾಜಾರಾಮಃ ಅಂತ ಬರಿಬೇಕು. ಆಮೇಲೆ 5ನೇದು ಭವತು ಅಸ್ಮಾಕಂ ಮಹಾರಾಜ್ಞಿ ಅಭಯದಾಯಿನಿ. ನಮ್ಮ ಮಹಾರಾಣಿಯವರು ಅಭಯದಾಯಿನಿಯಾಗಲಿ ಅಂತ ಅರ್ಥ. ಕಹ ಪಾಠಃ ನೋಡಿ, ಪೋಯಮ್ ಹೆಸರು ಅಲ್ಲೇ ಇದೆ. ಅಭಯದಾಯಿನಿ ಇತಿ ಪಾಠಃ. ಅಭಯದಾಯಿನಿ ಎಂಬ ಪಾಠ ಇದು. ಕೆ ಅವದನ್ ಸಭಾಸದಃ ಅವದನ್. ಸಭೆಯಲ್ಲಿ ಇರುವವರು ಹೇಳ್ತಾರೆ ಸಭಾಸದಃ ಅವದನ್. ಮಹಾರಾಜ್ಞಿ ಕಾ? ಮಹಾರಾಜ್ಞಿ ಚೆನ್ನಮ್ಮ. ನೆಕ್ಸ್ಟ್ ಶರಣಾಗತ ರಕ್ಷಣಂ ಧರ್ಮ ಇತಿ ಅಸ್ಮಾಕಂ ಶ್ರದ್ಧಾ. ಶರಣಾಗತರನ್ನು ರಕ್ಷಣೆ ಮಾಡೋದು ಧರ್ಮ ಎಂಬುದು ನಮ್ಮ ನಂಬಿಕೆ. ಕಹ ಪಾಠಃ ಅಭಯದಾಯಿನಿ ಇತಿ ಪಾಠಃ. ಕಾ ಅವದತ್ ಚೆನ್ನಮ್ಮ ಅವದತ್. ಶರಣಾಗತಃ ಕಹ? ಶರಣಾಗತಃ ರಾಜಾರಾಮಃ. ಭವಾನೇವ ಸಂಸ್ಕೃತೇನ ಗ್ರಂಥಾನ್ ಲಿಖತು. ನೀವೇ ಸಂಸ್ಕೃತದಲ್ಲಿ ಗ್ರಂಥಗಳನ್ನು ಬರೆಯಿರಿ ಅಂತ ಅರ್ಥ. ಕಹ ಪಾಠಃ ಯಾರು ಹೇಳಿದ್ದು ಇದು? ಜ್ಞಾನದೀಪ ಅಲ್ಲ, ಯಾವ ಪಾಠ ಇದು? ಜ್ಞಾನದೀಪ ಇತಿ ಪಾಠ. ಕಹ ಅವದತ್ ಯಾರು ಹೇಳಿದ್ದು? ಶೂಪಕ್ ಮಹಾಶಯ ಅವದತ್. ಅವನು ಲೈಬ್ರರಿಯನ್ನಿದ್ದಾನಲ್ವ, ಗ್ರಂಥಪಾಲಕ ಹೇಳೋದು. ಕಮ್ ಅವದತ್ ಅಂದರೆ ಸತ್ಯವ್ರತ ಶಾಸ್ತ್ರಿ ಮಹಾಭಾಗಂ ಅವದತ್. ಸತ್ಯವ್ರತ ಶಾಸ್ತ್ರಿಗಳಿಗೆ ಹೇಳಿದ್ದು. ಸಂಸ್ಕೃತೇನೈವ ಸಂಸ್ಕೃತಿರಪಿ ಸುರಕ್ಷಿತಾ. ಸಂಸ್ಕೃತದಿಂದಲೇ ಸಂಸ್ಕೃತಿಯೂ ಸಹ ಸುರಕ್ಷಿತವಾಗಿರುತ್ತೆ ಅಂತ ಅರ್ಥ. ಕಹ ಪಾಠಃ ಜ್ಞಾನದೀಪ ಇತಿ ಪಾಠಃ. ಕಹ ಅವದತ್ ಸತ್ಯವ್ರತ ಶಾಸ್ತ್ರಿ ಮಹೋದಯ ಅವದತ್. ಕೇನ ಸಂಸ್ಕೃತಿ ಸುರಕ್ಷಿತ. ಯಾವುದರಿಂದ ಸಂಸ್ಕೃತಿ ಸುರಕ್ಷಿತವಾಗಿರುತ್ತೆ? ಸಂಸ್ಕೃತೇನ ಸಂಸ್ಕೃತಿ ಸುರಕ್ಷಿತ. ನೆಕ್ಸ್ಟು ಮಮಾಪ್ಯಸ್ತಿ ಕೌತೂಹಲಂ ಏನಂ ವೃತ್ತಾಂತಂ ಶ್ರೋತುಂ. ಅಂದ್ರೇನು? ನನಗೂ ಸಹ ಕುತೂಹಲ ಇದೆ ಈ ವಿಷಯವನ್ನು ಕೇಳಲು ಅಂತ. ಕಹ ಪಾಠಃ ಕರ್ಣಭಾರಂ ಇತಿ ಪಾಠ. ಕಹ ಅವದತ್ ಶಲ್ಯಃ ಅವದತ್. ಕಸ್ಯ ವೃತ್ತಾಂತಃ? ಕರ್ಣಸ್ಯ ಅಸ್ತ್ರಸ್ಯ ವೃತ್ತಾಂತಃ. ಕರ್ಣನ ಅಸ್ತ್ರದ ಸಮಾಚಾರ ಇದು ವಿಷಯ. ಕರ್ಣಸ್ಯ ಅಸ್ತ್ರಸ್ಯ ವೃತ್ತಾಂತಃ. ಸಾಗರಃ ಇವ ತಿಷ್ಠತು ತೇ ಯಶಃ. ಸಾಗರದಂತೆ ನಿನ್ನ ಯಶಸ್ಸು ಇರಲಿ. ಕಹ ಪಾಠಃ ಕರ್ಣಭಾರಂ ಇತಿ ಪಾಠಃ. ಕಹ ಅವದತ್ ಶಕ್ರಃ ಅವದತ್. ಕಸ್ಯ ಯಶಃ? ಕರ್ಣಸ್ಯ ಯಶಃ.
ನೋಡಿ, ಶಕ್ರ ಅಂದರೂ ಒಂದೇ, ಇಂದ್ರ ಅಂದರೂ ಒಂದೇ. ಭವಾನ್ ಕಿಮ್ಮಿಚ್ಛಸಿ ಕಿಮ್ಮಹಂ ದದಾನಿ, ನೀವು ಏನನ್ನು ಇಷ್ಟಪಡ್ತಾ ಇದ್ದೀರಾ, ಏನು ಬೇಕು ನಿಮಗೆ, ಕಿಮ್ಮಹಂ ದದಾನಿ, ಏನು ಕೊಡಲಿ ನಾನು ಅಂತ ಕೇಳ್ತಾರೆ. ಕಹ ಪಾಠ ಕರ್ಣಭಾರಂ ಇತಿ ಪಾಠ. ಕಹ ಅವದತ್ ಕರ್ಣಃ ಅವದತ್. ಕಮ್ ಅವದತ್ ಶಕ್ರಂ ಅವದತ್. ಕರ್ಣ ಶಕ್ರನಿಗೆ ಕೇಳೋದು, ಇಂದ್ರನಿಗೆ ಕೇಳೋದು. ಪ್ರಶಾಸ್ತ್ಯಸ್ಯ ಕೇಸರಿ ನಾಮ ವೈಪಿತ, ಕೇಸರಿ ಎಂಬ ಹೆಸರಿನ ಅವನ ತಂದೆಯು ಆಡಳಿತ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಕಹ ಪಾಠ ಮಾರುತೇ ಮಹಿಮಾ ಇತಿ ಪಾಠ. ಕಹ ಅವದತ್ ಅಗಸ್ತ್ಯ ಮುನಿ ಅವದತ್. ಕೇಸರಿ ಕಸ್ಯ ಪಿತಾ, ಕೇಸರಿ ಹನುಮತಃ ಪಿತಾ, ಅಥವಾ ಕೇಸರಿ ಮಾರುತೇ ಪಿತಾ, ಆಂಜನೇಯಸ್ಯ ಪಿತಾ ಅಂತಲೂ ಬರೀಬೋದು. ಕೇಸರಿ ಯಾರ ತಂದೆ ಅಂದರೆ ಹನುಮಂತನ ತಂದೆ ಅಂತ. ಜಗ್ರಾಹ ಸಹಸಾ ರವಿಂ, ಕೂಡಲೇ ರವಿಯನ್ನು ಹಿಡಿದನು ಅಂತ ಅರ್ಥ. ಕಹ ಪಾಠ ಮಾರುತೇ ಮಹಿಮಾ ಇತಿ ಪಾಠ. ಕಹ ಅವದತ್ ರಾಹು ಅವದತ್. ಕಮ್ ಅವದತ್ ಯಾರಿಗೆ ಹೇಳಿದ್ದು, ಇಂದ್ರಂ ಅವದತ್. ಅಹಂ ಅಸ್ಯ ಪ್ರದಾಸ್ಯಾಮಿ ಪರಮಂ ವರಂ ಅದ್ಭುತಂ, ನಾನು ಇವನಿಗೆ ಅದ್ಭುತವಾದಂತಹ ಶ್ರೇಷ್ಠವಾದ ವರವನ್ನು ಕೊಡುತ್ತೇನೆ ಅಂತ ಅರ್ಥ. ಕಹ ಪಾಠ ಮಾರುತೇ ಮಹಿಮಾ ಇತಿ ಪಾಠ. ಕಹ ವರಂ ದದಾತಿ, ಇಂದ್ರ ವರಂ ದದಾತಿ. ಕಸ್ಮೈ ವರಂ ದದಾತಿ, ಮಾರುತಯೇ ವರಂ ದದಾತಿ, ಅಥವಾ ಆಂಜನೇಯಾಯ ವರಂ ದದಾತಿ. ಹನುಮತೆ ವರಂ ದದಾತಿ ಅಂತ ಕೂಡ ಬರೀಬೋದು. ನಿಮ್ಗೆ ಯಾವುದು ಈಸಿ ಆಗುತ್ತೋ ಅದು. ಮಾರುತಿ ಅಂದರೂ ಒಂದೇ, ಹನುಮಂತ ಅಂದರೂ ಒಂದೇ, ಆಂಜನೇಯ ಅಂದರೂ ಒಂದೇ. ಆಮೇಲೆ ದಶವಾಕ್ಯೈ ಉತ್ತರಂ ಲಿಖತ. ನೋಡಿ, ಇದು ಕೂಡ ತುಂಬ ಮುಖ್ಯವಾದಂತಹ ಪ್ರಶ್ನೆ. 12 ಅಂಕಗಳು ಸಿಗುತ್ತೆ ನಿಮಗೆ. ಆಗಲೇ 18 ಅಂಕಗಳನ್ನು ಪಡೆದಿದ್ದೀರಾ ನೀವು. ಕವಿ ಪರಿಚಯದಲ್ಲಿ 6 ಅಂಕಗಳು, ಸಂದರ್ಭದ ಹೂ ಸೆಟ್ ಹೂಮಲ್ಲಿ 12 ಅಂಕಗಳು, 18 ಅಂಕ ಸಿಕ್ತು ನಿಮಗೆ. ಅದಷ್ಟನ್ನು ಚೆನ್ನಾಗಿ 3-4 ಸಲ ಪ್ರಾಕ್ಟೀಸ್ ಮಾಡಿ, 3-4 ಸಲ ನನ್ನ ಈ ವಿಡಿಯೋವನ್ನು ನೀವು ಕೇಳಿಸ್ಕೊಂಡ್ರೆ ನಿಮಗೆ ತುಂಬ ಸುಲಭ ಆಗುತ್ತೆ. ಪದೇ ಪದೇ ಎಲ್ಲ ಪ್ರಿಪರೇಟರಿಗಳಲ್ಲೂ ಕೇಳ್ತಾ ಇದ್ದಾರೆ. ಹಾಗಾಗಿ ಆನ್ಯುವಲ್ ಎಕ್ಸಾಮಿಗೂ ತುಂಬ ಮುಖ್ಯವಾದಂತಹ ಪ್ರಶ್ನೆ. ದಶವಾಕ್ಯೈ ಉತ್ತರಂ. ಮೊದಲನೇದು, ಸೂರ್ಯಚಂದ್ರಯೋ ವಿಷಯೇ ಅಸ್ಮಾಕಂ ಪೂರ್ವಜಾನಾಂ ಸಿದ್ಧಾಂತಃ ಕಹ ವಿವೃಣುತ. ಅಂದರೆ ಸೂರ್ಯಚಂದ್ರರ ವಿಷಯದಲ್ಲಿ ನಮ್ಮ ಹಿಂದಿನವರು ಪೂರ್ವಜರ ಸಿದ್ಧಾಂತ ಏನಿತ್ತು ಅದನ್ನು ವಿವರಿಸಬೇಕು. ಇದು ಭಾರತೀಯ ವಿಜ್ಞಾನಂ ಅನ್ನೋ ಪಾಠದ್ದು, ತಮಗೆಲ್ಲ ಗೊತ್ತಿದೆ. ಸೂರ್ಯಚಂದ್ರರೇ ಮೊದಲಾದ ಆಕಾಶಕಾಯಗಳ ವಿಷಯದಲ್ಲಿ ನಮ್ಮ ಪೂರ್ವಜರು ಅನೇಕ ಅಂಶಗಳನ್ನು ಪ್ರತಿಪಾದಿಸಿದ್ದಾರೆ. ವೇದಕಾಲದಲ್ಲಿ ನಮ್ಮ ಪೂರ್ವಜರು ಆಕಾಶಕಾಯಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದರು ಎಂಬುದಕ್ಕೆ ಸೂರ್ಯನ ಬಗ್ಗೆ ತೈತ್ತರೀಯ ಸಂಹಿತೆಯಲ್ಲಿ ಕಂಡುಬರುವ ಮಿತ್ರೋದಾಧಾರ ಪೃಥಿವೀಮುತದ್ಯಾಂ ಮಿತ್ರಃ ಕೃಷ್ಟೀಃ ಎಂಬ ಸಾಲೆ ಉದಾಹರಣೆಯು. ಸೂರ್ಯನು ಭೂಮಿಯನ್ನು, ಖಗೋಳ ಕ್ಷೇತ್ರವನ್ನು ಧರಿಸಿದ್ದಾನೆ. ಆಕಾಶಕಾಯಗಳಲ್ಲಿ ಸೂರ್ಯನೇ ಅತ್ಯಂತ ಆಕರ್ಷಣೀಯ ಶಕ್ತಿ ಸ್ವರೂಪನೂ ಆಗಿದ್ದಾನೆ ಎಂಬುದು ಇದರ ಅರ್ಥ. ಸೂರ್ಯದೇವನ ಅನುಗ್ರಹದಿಂದಲೇ ಈ ವಿಶ್ವವು ಇರುವುದು. ಎಲ್ಲ ಜೀವರಾಶಿಗಳು ಸೂರ್ಯನಿಂದಲೇ ಬಲ ಮತ್ತು ಓಜಸ್ಸು ಅಂದರೆ ಚೈತನ್ಯ ಪಡೆಯುತ್ತವೆಂದು ತೈತ್ತರೀಯ ಆರಣ್ಯಕದ ಮಂತ್ರವೊಂದರಲ್ಲಿ ಹೇಳಲ್ಪಟ್ಟಿದೆ. ಸೂರ್ಯನೇ ಸಕಲ ಜೀವರಾಶಿಗಳ ಜೀವದಾತನು ಮತ್ತು ಆತನೇ ಮೂಲವೆಂಬುದು ಅವರ ಸಿದ್ಧಾಂತ. ಚಂದ್ರನು ಭೂಮಿಯ ಸುತ್ತಲೂ ಸುತ್ತುತ್ತಿರುತ್ತಾನೆ ಮತ್ತು ಶುಕ್ಲ ಪಕ್ಷದಲ್ಲಿ ಚಂದ್ರನ ವೃದ್ಧಿಸುವಿಕೆ ಹಾಗೂ ಕೃಷ್ಣ ಪಕ್ಷದಲ್ಲಿ ಕ್ಷೀಣಿಸುವಿಕೆಗಳು ಭೂಮಿಯ ಚಲಿಸುವಿಕೆಯಿಂದಲೇ ಉಂಟಾಗುತ್ತವೆ. ಚಂದ್ರನು ಭೂಮಿಯ ಸುತ್ತಲೂ ಪ್ರದಕ್ಷಿಣೆ ಮಾಡುತ್ತಾನೆಂಬುದು ಮಹಾಭಾರತದಲ್ಲಿ ಹೇಳಲ್ಪಟ್ಟಿದೆ. ಚಂದ್ರನ ಜನ್ಮ, ವೃದ್ಧಿ, ಕ್ಷಯಗಳನ್ನು ನಾವು ನೋಡುತ್ತೇವೆ. ಇವೆಲ್ಲವೂ ಆತನ ಶರೀರಕ್ಕೆ ಇಲ್ಲ, ಆದರೆ ಚಲಿಸುವಿಕೆಯಿಂದ ಕಂಡುಬರುತ್ತದೆ. ವಾಸ್ತವವಾಗಿ ಚಂದ್ರನಿಗೆ ಜನ್ಮ, ವೃದ್ಧಿ, ಕ್ಷಯರೂಪವಾದ ಅವಸ್ಥೆಗಳು ಇಲ್ಲವೆಂಬುದು ನಮ್ಮ ಪೂರ್ವಜರ ಸಿದ್ಧಾಂತವಾಗಿದೆ. ನೋಡಿ, ಇಷ್ಟನ್ನು ಬರೆದ್ರೆ ನೀವು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರೀಬೋದು. ಈ ಮೇನನ್ನು ತುಂಬ ಸುಲಭವಾಗಿ 4 ಅಂಕಗಳು ಬರುತ್ತೆ ಒಂದಕ್ಕೆ. ಒಟ್ಟು 12 ಅಂಕಗಳು. 18 ಅಂಕಗಳನ್ನು ಆಲ್ರೆಡಿ ನೀವು ಪಡೆದಿದ್ದೀರಾ. ಈ ಮೇನನ್ನು ಕಲ್ತ್ಕೊಂಡ್ರೆ ಇನ್ನೂ 12 ಸಿಗುತ್ತೆ. ಒಟ್ಟು 30 ಅಂಕ ಆಗುತ್ತೆ ನಿಮಗೆ. ಇದನ್ನೇ ಇಂಗ್ಲೀಷಲ್ಲೂ ಒಂದು ಸಲ ಹೇಳ್ತೀನಿ. Our ancestors have explained about many aspects regarding the celestial objects such as the sun, the moon, etc.
Our ancestors had understood very well about these celestial objects during the Vedic period itself. This is evident from the statement Mitrodadara Prathivi Mutadhyam Mitraha Krishtihi that tells us about the sun in Taittiriya Samhita. The sun upholds the earth and the celestial sphere. The sun is the most powerful attracting force. This world exists because of the sun. All living beings get their strength and spirit from the sun. Thus, it is said in the Taittiriya Aranyaka, our ancestors were of the opinion that the sun is the lifeline of all living beings and is indeed the source of all strength. The moon revolves around the earth. We observe that waxing of the moon during the bright fortnight of the month and waning during the dark fortnight. This is due to the rotation of the earth. The phenomenon of the revolution of the moon around the earth is mentioned in the Mahabharata, the epic poem of India. The rising, waxing and waning of the moon are not there for the physical structure of the moon. It appears so because of the movement of the earth. Our ancestors felt that the moon does not have the status of rising or waxing or waning. ಇವಾಗ ಎರಡನೇ ಪ್ರಶ್ನೆ, ವೃಕ್ಷಾಯುರ್ವೇದ ಗ್ರಂಥೆ ಪ್ರತಿಪಾದಿತಾನಾಂ ಚತುರ್ವಿಧ ವೃಕ್ಷಾಣಾಂ ವಿಷಯ ಲಿಖತ. ವೃಕ್ಷಾಯುರ್ವೇದ ಗ್ರಂಥದಲ್ಲಿ ಹೇಳಿರುವಂತಹ 4 ರೀತಿಯ ಮರಗಳ ಬಗ್ಗೆ ವಿವರಿಸಬೇಕು. ಇಲ್ಲಿ ವೃಕ್ಷಾಯುರ್ವೇದ ಗ್ರಂಥದಲ್ಲಿ ಸಸ್ಯಗಳನ್ನು 4 ವಿಧವಾಗಿ ವರ್ಗೀಕರಿಸಿ ಅವುಗಳ ಬಗೆಗೆ ಹೀಗೆ ತಿಳಿಸಿಕೊಡಲಾಗಿದೆ. ಅವು ವನಸ್ಪತಿಗಳು. ಯಾವ ಗಿಡಗಳು ಹೂವುಗಳನ್ನು ಬಿಡದೆ ಹಣ್ಣುಗಳನ್ನು ನೀಡುತ್ತವೆಯೋ ಅಂತಹ ಸಸ್ಯಗಳಿಗೆ ವನಸ್ಪತಿ ಮೂಲಿಕೆಗಳು ಎಂದು ಹೆಸರು. ಎರಡನೇದು ದ್ರುಮ. ಹೂವುಗಳನ್ನು ಬಿಟ್ಟು ಹಣ್ಣುಗಳನ್ನು ಬಿಡುವ ಸಸ್ಯಗಳಿಗೆ ದ್ರುಮಗಳು ಅಂದರೆ ಮರಗಳು ಎಂದು ಕರೆಯುವರು. ಆಮೇಲೆ ಲತಾ ಮೂರನೇದು. ಮತ್ತೊಂದು ಸಸ್ಯಕ್ಕೆ ಸುತ್ತಿಕೊಳ್ಳಲು ಸಹಾಯಕವಾದ ಕುಡಿಗಳನ್ನು ಹೊಂದಿರುವ ಸಸ್ಯಗಳಿಗೆ ಲತಾ ಅಂದರೆ ಬಳ್ಳಿಗಳು ಎಂದು ಹೆಸರು. ನಾಲ್ಕನೇದು ಪೊದೆಯಂತೆ ಗುಲ್ಮ. ಪೊದೆಯಂತೆ ಅನೇಕ ರೆಂಬೆಗಳನ್ನು ಹೊಂದಿರುವ ಸಸ್ಯಗಳಿಗೆ ಗುಲ್ಮ ಅಂದರೆ ಕುರುಚಲು ಗಿಡಗಳು ಎಂದು ಕರೆಯುತ್ತಾರೆ. ಆಮೇಲೆ ನೆಕ್ಸ್ಟು, ಈ ಎಲ್ಲ ಸಸ್ಯಗಳ ಉತ್ಪತ್ತಿಯು 3 ವಿಧಗಳಿಂದ ಆಗುತ್ತದೆ. ಕೆಲವು ಸಸ್ಯಗಳು ಬೀಜದಿಂದ ಹುಟ್ಟುತ್ತವೆ, ಇನ್ನು ಕೆಲವು ಸಸ್ಯಗಳು ಕಾಂಡವನ್ನು ಕತ್ತರಿಸಿ ಭೂಮಿಯಲ್ಲಿ ನೆಡುವುದರಿಂದ ಹುಟ್ಟುತ್ತವೆ, ಮತ್ತೆ ಕೆಲವು ಸಸ್ಯಗಳು ಗಡ್ಡೆಗಳಿಂದ ಹುಟ್ಟುತ್ತವೆ. ಇದನ್ನೇ ಇಂಗ್ಲೀಷಲ್ಲೂ ಸಹ ಹೇಳ್ತೀನಿ. ಇನ್ ದ ಬುಕ್ ವೃಕ್ಷಾಯುರ್ವೇದ, ಪ್ಲಾಂಟ್ ಕಿಂಗ್ಡಮ್ ಈಸ್ ಕ್ಲಾಸಿಫೈಡ್ ಇಂಟು 4 ಮೇನ್ ಟೈಪ್ಸ್. ದೇ ಆರ್ ಹರ್ಬ್ಸ್, such plants that do not bear any flowers but directly yield fruits called herbs. Second one, trees. They bear the flowers and these flowers become the fruit. Trees, they bear the flowers and these flowers become the fruit. Creepers. These plants grow tendrils that help them to twine around other plants. Shrubs. These appear like bushes and they have many branches. All the above types of plants are produced by 3 different ways. Some are produced from seeds. Some of them grow when a part of the stem is planted and some others grow when the bulbs are sown underground. ಪಾಠ್ಯಭಾಗೆ ನಿರೂಪಿತಾನ್ ನಾಟ್ಯಾಂಶಾನ್ ಸಂಗ್ರಹ್ಯ ಲಿಖತ. ನೋಡಿ, ನಾಟ್ಯಾಂಶ ಪೋಯಮ್ದು ಇದು. ಪಾಠ್ಯಭಾಗದಲ್ಲಿ ಹೇಳಿರುವಂತಹ ನಾಟ್ಯಾಂಶಗಳನ್ನು ಸಂಗ್ರಹಿಸಿ ಬರೆಯಿರಿ ಅಂತ ಅರ್ಥ. ಭರತ ಮುನಿಯ ನಾಟ್ಯಶಾಸ್ತ್ರದಲ್ಲಿ ನಿರೂಪಿತವಾದ ರಸ, ಭಾವ, ಅಭಿನಯ, ಸ್ವರ, ಆತೋದ್ಯ, ನಾಯಕ, ನಾಯಕಿ ಮೊದಲಾದ ನಾಟ್ಯಾಂಶಗಳು ಇಲ್ಲಿ ಸ್ಥೂಲವಾಗಿ ನಿರೂಪಿಸಲ್ಪಟ್ಟಿದೆ. ನಾಟಕವೇ ಮೊದಲಾದ ರೂಪಕಗಳಲ್ಲಿ ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ,
ಬೀಭತ್ಸ, ಅದ್ಭುತ, ಶಾಂತಗಳೆಂಬ 9 ರಸಗಳು ಮತ್ತು ರತಿಹಾಸ, ಶೋಕ, ಕ್ರೋಧ, ಉತ್ಸಾಹ, ಭಯ, ಜುಗುಪ್ಸ, ವಿಸ್ಮಯ, ಶಮಗಳೆಂಬ 9 ಸ್ಥಾಯಿ ಭಾವಗಳು ರಸಾನುಕ್ರಮದಲ್ಲಿ ಹೇಳಲ್ಪಟ್ಟಿವೆ. ಆಂಗಿಕ ಅಂದರೆ ಶರೀರ ಸಂಬಂಧಿ ಅಭಿನಯ, ವಾಚಿಕವೆಂದರೆ ಸಂಭಾಷಣಾ ರೂಪವಾದ ಅಭಿನಯ, ಆಹಾರ್ಯವೆಂದರೆ ವಸ್ತ್ರವಿನ್ಯಾಸ ರೂಪದ ಅಭಿನಯ, ಸಾತ್ವಿಕವೆಂದರೆ ಸತ್ವಗುಣಯುಕ್ತ ಮನಸ್ಸಿನಿಂದ ಅಭಿನಯ. ಹೀಗೆ 4 ವಿಧದ ಅಭಿನಯಗಳು ವ್ಯಕ್ತವಾಗಿವೆ. ಕಂಠದಿಂದ ಮತ್ತು ಕೊಳಲಿನಿಂದ ಉತ್ಪನ್ನವಾಗುವ ಸಪ್ತಸ್ವರಗಳಾದ ನಿಷಾದ, ಋಷಭ, ಗಾಂಧಾರ, ಷಡ್ಜ, ಮಧ್ಯ, ದೈವತ, ಪಂಚಮಗಳ ನಿರೂಪಣೆ ಇದೆ. ಸಂಗೀತ ವಾದ್ಯಗಳನ್ನು ಅವುಗಳ ಗುಣ ಸ್ವಭಾವಕ್ಕೆ ಅನುಗುಣವಾಗಿ ತತ, ಅವನದ್ದ, ಘನ, ಸುಷಿರವೆಂದು ವಿಂಗಡಿಸಲಾಗಿದೆ. ವೀಣೆ ಮೊದಲಾದ ತಂತಿವಾದ್ಯಕ್ಕೆ ತತ ಎಂದು, ಮೃದಂಗ ಮೊದಲಾದ ಚರ್ಮವಾದ್ಯಕ್ಕೆ ಅವನದ್ದವೆಂದು, ತಾಳವಾದ್ಯಕ್ಕೆ ಘನವೆಂತಲೂ, ಕೊಳಲು ವಾದ್ಯಕ್ಕೆ ಸುಷಿರವೆಂತಲೂ ಕರೆಯುತ್ತಾರೆ. ನಾಟಕಾದಿ ರೂಪಕಗಳಲ್ಲಿ ಕಂಡುಬರುವ ನಾಯಕರನ್ನು ಧೀರೋದಾತ್ತ, ಧೀರಲಲಿತ, ಧೀರಶಾಂತ, ಧೀರೋದ್ಧತ ಎಂದು 4 ವಿಧವಾಗಿ ವಿಂಗಡಿಸಲಾಗಿದೆ. ಇದರಂತೆ ದಿವ್ಯಸ್ತ್ರೀ, ರಾಜಪತ್ನಿ, ಕುಲಸ್ತ್ರೀ, ವೇಶ್ಯಾಸ್ತ್ರೀ ಎಂದು 4 ವಿಧದ ನಾಯಕಿಯರನ್ನು ಕೂಡ ಹೆಸರಿಸಲಾಗಿದೆ. ಇದು ನಾಟ್ಯಾಂಶಗಳ ಸಂಗ್ರಹ. ಇವಾಗ ಇದೇ ಆನ್ಸರ್ ಇಂಗ್ಲೀಷಲ್ಲಿ ಹೇಳ್ತೀನಿ. ಇನ್ ದಿಸ್ ಎಕ್ಸ್ಟ್ರಾಕ್ಟ್ ಆಫ್ ಭರತ ಮುನೀಸ್ ನಾಟ್ಯಶಾಸ್ತ್ರ, ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಆರ್ ಎಕ್ಸ್ಪ್ಲೇನ್ಡ್ ಬ್ರೀಫ್ಲಿ. Topic like sentiments, moods, music, acting, musical instruments, heroes, heroines, etc. are described. Love, laughter, compassion, fury, heroism, horror, disgust, wonder, peace are the 9 sentiments we experience in any dramatic composition. These are the outcome of 9 dominant states of mind called the Sthayi Bhava, referred to as moods. They are love, mirth, sorrow, anger, zeal, terror, dislike, astonishment and calmness respectively with reference to the sentiments. Acting is the imitation of a condition. Acting can be presented in 4 different ways. First one, gestural, conveyed by bodily actions. Second one, vocal, through words. Third one, extraneous, through costumes, that is costumes, ornaments, decorations, etc. Fourth one, internal, through the manifestations of the internal feelings. Example, perspiration, weeping, etc. There is also the mention of the notes Shadja, Rishabha, Gandhara, Madhyama, Panchama, Daivata, Nishada of the musical scale. Musical instruments are classified as Tata. The string instruments like Veena, Anavadda, the percussion instruments like Mridanga, Gana, and assemblage of various instruments, and Sushira, the wind instruments like flute, etc. Bharata Muni's Natya Shastra explains the characteristic features of different types of heroes and heroines we come across in any stage performance. The heroes are of 4 types, namely Dhirodatta, the brave and noble; Dhirodhata, the brave and haughty; Dhira Lalita, the brave and sportive; Dhira Prashanta, the brave and calm. Similarly, heroines are classified under 4 types. They are Divya, Nrupapatni, Kulastri, Ganika. ಮುಂದಿನ ಪ್ರಶ್ನೆ ನಗಾದಿರಾಜ ಲೆಸನ್ದು ಇದು. ಭಾರತಂ ಸಂರಕ್ಷಿತುಂ ಸನ್ನದ್ಧಃ ಯೋದ್ಧ ಹಿಮವಾನ್ ಕಥಂ ವಿವೃಣುತ. ಭಾರತವನ್ನು ರಕ್ಷಣೆ ಮಾಡಲು ಸಿದ್ಧತೆ ನಡೆಸಿರುವಂತಹ ಯೋಧ ಈ ಹಿಮಾಲಯ ಅಂತ ಹೇಗೆ ಅಂತ ವಿವರಿಸಬೇಕು.
ಭಾರತ ದೇಶದ ಉತ್ತರ ದಿಕ್ಕಿನಲ್ಲಿ ಪರ್ವತಗಳ ರಾಜನಾದ ಹಿಮಾಲಯವು ಶೋಭಿಸುತ್ತದೆ. ಈ ಪರ್ವತ ಶ್ರೇಣಿಯಲ್ಲಿ ಅನೇಕ ಗಿರಿಶಿಖರಗಳು ಕಂಡುಬರುತ್ತವೆ. ಹಿಮಾಲಯದ ಎತ್ತರದ ತುದಿಗಳು ಆರ್ಟಿಕ್ ಪ್ರದೇಶದಿಂದ ಬೀಸಿ ಬರುವ ಶೀತಗಾಳಿಯನ್ನು ತಡೆಯುತ್ತವೆ. ಕೆಲವು ವರ್ಷಗಳ ಹಿಂದೆ ರಷ್ಯಾ ದೇಶದಲ್ಲಿ ಸಂಭವಿಸಿದ ಅಣುವಿದ್ಯುತ್ ಸ್ಥಾವರದ ದುಷ್ಪ್ರಭಾವದಿಂದ ಮತ್ತು ಅಣುವಿಕಿರಣಗಳಿಂದಲೂ ಭಾರತ ದೇಶವನ್ನು ಹಿಮಾಲಯವು ರಕ್ಷಿಸಿದೆ. ಈ ಪರ್ವತ ಶ್ರೇಣಿಗಳು ಮಾನ್ಸೂನ್ ಮಾರುತವನ್ನು ತಡೆದು ನಿಲ್ಲಿಸಿ ಭಾರತದಲ್ಲಿ ಹೆಚ್ಚು ಮಳೆಯಾಗಲು ಕಾರಣೀಭೂತವಾಗಿವೆ. ಈ ಪರ್ವತದ ಶಿಖರಗಳು ಯಾವಾಗಲೂ ಹಿಮದಿಂದ ಮುಚ್ಚಿರುತ್ತವೆ. ಆದ್ದರಿಂದ ಅಲ್ಲಿ ಗಮನಾರ್ಹ ಗಮನವು ಬಹಳ ಕಷ್ಟವು. ಆದ್ದರಿಂದಲೇ ಭಾರತದ ಮೇಲೆ ಉತ್ತರ ದಿಕ್ಕಿನಿಂದ ಶತ್ರುಗಳ ಆಕ್ರಮಣವು ಬಹಳ ಕಡಿಮೆ. ಅಲ್ಲದೆ ಗಂಗಾ, ಯಮುನಾ, ಸಿಂಧು, ಬ್ರಹ್ಮಪುತ್ರ ಮೊದಲಾದ ನದಿಗಳು ಹಿಮಾಲಯದಲ್ಲಿ ಹುಟ್ಟಿ ಭಾರತದಲ್ಲಿ ಹರಿಯುತ್ತವೆ. ಅವು ಮಳೆಗಾಲದಲ್ಲಿ ಮಳೆಯ ನೀರಿನಿಂದಲೂ ಬೇಸಿಗೆ ಕಾಲದಲ್ಲಿ ಹಿಮದ ಕರಗುವಿಕೆಯಿಂದಲೂ ವರ್ಷವೆಲ್ಲ ನೀರಿನಿಂದ ತುಂಬಿ ಹರಿಯುತ್ತವೆ. ಇವುಗಳ ನೀರಿನ ಉಪಯೋಗದಿಂದ ಭಾರತದ ಹೆಚ್ಚಿನ ಭೂಪ್ರದೇಶವು ಸಸ್ಯ ಸಮೃದ್ಧವಾಗಿದ್ದು ಭಾರತೀಯರಿಗೆ ಆಹಾರ ಭದ್ರತೆಯನ್ನು ಒದಗಿಸಿದೆ. ಹಿಮಾಲಯದಲ್ಲಿ ಬೆಳೆಯುವ ವಿಭಿನ್ನ ಜಾತಿಯ ಸಸ್ಯಗಳು ವೈದ್ಯಕೀಯ ಕ್ಷೇತ್ರಕ್ಕೆ ಬಹಳ ಉಪಕಾರಿಯಾಗಿವೆ. ಈ ಮೇಲಿನ ಎಲ್ಲ ಕಾರಣಗಳಿಂದ ಹಿಮಾಲಯ ಪರ್ವತವನ್ನು ಭಾರತ ದೇಶವನ್ನು ಸಂರಕ್ಷಿಸಲು ಸಿದ್ಧನಾಗಿ ಕಟಿಬದ್ಧನಾಗಿ ನಿಂತಿರುವ ಯೋಧನೆಂದು ನಿಶ್ಚಯವಾಗಿ ಹೇಳಬಹುದಾಗಿದೆ. ದ ಹಿಮಾಲಯಾಸ್ ಇನ್ ದ ನಾರ್ತ್ ಕ್ರೌನ್ ದ ಬ್ಯೂಟಿ ಆಫ್ ಇಂಡಿಯಾ. ದೇರ್ ಆರ್ ಸೀರೀಸ್ ಆಫ್ ಮೌಂಟೇನ್ ಪೀಕ್ಸ್ ಇನ್ ದ ಹಿಮಾಲಯಾಸ್. These blocks the cold winds from the Arctic regions. The Himalayas had also protected us from the nuclear rays emitted from Russia. The Himalayas stop the southwest monsoon winds and shed rainfall to the northern parts of India. These Himalayas do also act as barriers for enemies from entering the nation. The Himalayas are the main sources of all the perennial rivers like river Ganga, Yamuna, Sindhu and Brahmaputra. These rivers feed the agricultural lands of the north and help in preserving and strengthening the food security to the Indians. The medicinal plants in the Himalayas help in our Ayurvedic and medical field. So the Himalayas are the strongest soldiers and they are protecting us constantly. ಅಮರನಾಥ ಗುಹಾ ವಿಷಯೇ ಕಾ ಪುರಾಣ ಕಥಾ ಅಸ್ತಿ. ಅಮರನಾಥ ಗುಹೆಯ ಬಗ್ಗೆ ಯಾವ ಕಥೆ ಇದೆ ಪುರಾಣದಲ್ಲಿ ಅನ್ನೋದನ್ನು ನೀವು ಬರಿಬೇಕಾಗುತ್ತೆ. ಭಾರತದ ಉತ್ತರ ದಿಕ್ಕಿನಲ್ಲಿ ವಿರಾಜಿಸುತ್ತಿರುವ ಪರ್ವತರಾದ ಹಿಮಾಲಯದ ಬಗ್ಗೆ ಭಾರತೀಯರ ಹೃದಯದಲ್ಲಿ ಮಹತ್ವದ ಸ್ಥಾನವು ನೀಡಲ್ಪಟ್ಟಿದೆ. ಇದು ಕೇವಲ ಭೂಪ್ರದೇಶವಲ್ಲ, ಮೋಕ್ಷದ್ವಾರವಾಗಿದೆ. ಈ ಪರ್ವತ ಶ್ರೇಣಿಯಲ್ಲಿ ಅನೇಕ ಪುಣ್ಯಕ್ಷೇತ್ರಗಳು ಕಂಡುಬರುತ್ತವೆ. ಅವುಗಳಲ್ಲಿ ಅಮರನಾಥ ಗುಹೆಯೂ ಒಂದಾಗಿದೆ. ಇಲ್ಲಿರುವ ಹಿಮದ ಲಿಂಗವನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ವೇಳೆಯಲ್ಲಿ ನೋಡಬಹುದಾಗಿದೆ. ಇದರ ವಿಷಯವಾಗಿ ಪುರಾಣ ಕಥೆ ಹೀಗಿದೆ. ಒಮ್ಮೆ ಪಾರ್ವತೀ ದೇವಿಯು ದೇವನಾದ ಶಂಕರನನ್ನ ಕುರಿತು, ನಾನಾದರೂ ಪ್ರತಿಯೊಂದು ಜನ್ಮದಲ್ಲಿಯೂ ಮುಪ್ಪು ಮರಣರಹಿತನಾದ ನಿನ್ನನ್ನೇ ತಪಸ್ಸಿನ ಮೂಲಕ ಪತಿಯಾಗಿ ವರಿಸಿರುವೆನು. ನೀನು ಅನಾದಿ ಅನಂತನು. ನನ್ನಿಂದ ಏಕೆ ಜನ್ಮದೋಷವು ಅನುಭವಿಸಲ್ಪಡುತ್ತದೆ? ಅದಕ್ಕೆ ಪರಿಹಾರವೇನು ಎಂದು ಕೇಳಿದಳು. ಅವಳ ಆಗ್ರಹಕ್ಕೆ ಮಣಿದ ಶಿವನು ಅಮರತ್ವ ಪ್ರಾಪ್ತಿಯ ಕಥೆಯನ್ನು ಪತ್ನಿ ಪಾರ್ವತಿಗೆ ಗುಹೆಯೊಂದರಲ್ಲಿ ಹೇಳಲು ಪ್ರಾರಂಭಿಸಿದನು. ಕತೆ ಹೇಳುತ್ತಿರುವಾಗ ಮಧ್ಯದಲ್ಲಿ ಪಾರ್ವತಿಯು ನಿದ್ದೆ ಹೋದಳು. ಅನುಮತಿಯಿಲ್ಲದೆ ಆ ಸಮಯದಲ್ಲಿ ಅಲ್ಲಿಗೆ ಬಂದ ಬಿಳಿ ಬಣ್ಣದ 2 ಪಾರಿವಾಳಗಳು ಕಥೆಯನ್ನು ಕೇಳಿ ಅಮರತ್ವವನ್ನು ಪಡೆದವು. ಇದನ್ನು ತಿಳಿದು ಕೋಪಗೊಂಡ ಶಿವನು ಅವೆರಡನ್ನು ಸುಟ್ಟು ಹಾಕಲು ಬಯಸಿದಾಗ ಹೆದರಿದ ಅವು, ನಿನ್ನ ಮಾತು ಸುಳ್ಳಾಗದಿರಲಿ, ಗುಟ್ಟಾಗಿ ಕಥೆಯನ್ನು ಕೇಳಿಸಿಕೊಂಡ ನಮ್ಮಿಬ್ಬರ ಅಪರಾಧವನ್ನು ಕ್ಷಮಿಸು. ಯಾವಾಗಲೂ ಶಿವಪಾರ್ವತಿಯರ ದರ್ಶನವು ನಮಗೆ ಆಗಲಿ ಎಂದು ಪ್ರಾರ್ಥಿಸಿದವು. ಶಾಂತನಾದ ಶಿವನು, ಪ್ರತಿ ವರ್ಷ 1 ತಿಂಗಳು ನಾವಿಬ್ಬರು ಇಲ್ಲಿರುತ್ತೇವೆ. ಆಗ ಇಲ್ಲಿ ಕಂಡುಬರುವ ಹಿಮಲಿಂಗದ ದರ್ಶನದಿಂದ ಪಾಪಗಳೆಲ್ಲವೂ ನಾಶವಾಗುತ್ತವೆ ಎಂದು ಅನುಗ್ರಹಿಸಿ ಪಾರ್ವತಿಯೊಂದಿಗೆ ಅದೃಶ್ಯನಾದನು. The Himalayas have been honored by every Indian. These are not just mountains, but there are many sacred places. Amaranatha cave is one among them. Every Shravana Masa will be crowded by the devotees
who come from different parts of India to take darshana of Lord Shiva. There is a mythological story on it. Once Parvati asked Lord Shiva about his secret of life and eternity. Then Lord Shiva takes his divine consort Parvati to a cave in the Himalayas, starts narrating the story. Meanwhile, Parvati slips into sleep and two pigeons overhear the story and attain eternity. While flying away in fear from the cave, the pigeons pray to Lord Shiva to forgive them for their crime and request Lord Shiva to give darshanam to these pigeons 1 month in a year. After attaining peace of mind, Lord Shiva blesses them and grants them a wish that Lord Shiva and Parvati will be present 1 month in a year and devotees can come to us and pray for sin-free life. ಈಗಾಗಲೇ 30 ಅಂಕಗಳನ್ನು ಪಡೆದಿದ್ದೀರಾ. ಇವಾಗ 4ನೇ ಮೇನು ಏಕವಾಕ್ಯೇನ ಉತ್ತರಂ ಲಿಖತ. ಇದು 7 ಮಾರ್ಕ್ಸಿಗಿರುತ್ತೆ. ಇದನ್ನು ಕಲ್ತ್ಕೊಂಡ್ರೆ 37 ಮಾರ್ಕ್ಸ್ ಬರುತ್ತೆ ನಿಮಗೆ. ಮೋಕ್ಷ ಪ್ರಾಪ್ತಿ ಕೇನ ಭವತಿ. ಮೋಕ್ಷ ಪ್ರಾಪ್ತಿ ಆತ್ಮತತ್ವಜ್ಞಾನೇನ ಭವತಿ. ಆತ್ಮಜ್ಞಾನೇನ ಭವತಿ ಅಂದರೂ ಸರಿನೇ. ಓಕೆ, ಮೋಕ್ಷ ಪ್ರಾಪ್ತಿ ಯಾವುದರಿಂದ ಸಿಗುತ್ತೆ? ಮೋಕ್ಷ ಪ್ರಾಪ್ತಿ ಆತ್ಮತತ್ವಜ್ಞಾನದಿಂದ ಸಿಗುತ್ತೆ ಅಂತ. ಚತುರ್ವಿಧ ಪುರುಷಾರ್ಥ ಕೇ. 4 ರೀತಿಯ ಪುರುಷಾರ್ಥಗಳು ಯಾವುವು ಅಂತ. ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ. ಇಲ್ಲಾಂದರೆ ಚತುರ್ವಿಧ ಪುರುಷಾರ್ಥ ಧರ್ಮಾರ್ಥ ಕಾಮ ಮೋಕ್ಷ ಅಂತಲೂ ಬರೀಬೋದು. ಧರ್ಮಾರ್ಥ ಕಾಮ ಮೋಕ್ಷ 4 ವಿಧ ಪುರುಷಾರ್ಥಗಳು. ಇದಂ ಸರ್ವಂ ಕೇನ ವಾಸ್ಯಂ ಅಂತ ಇದೆ. ಇದಂ ಸರ್ವಂ ಈಶಾವಾಸ್ಯಂ ಅಂತ ಬರಿಬೇಕು. ಈ ಎಲ್ಲವೂ ಯಾವುದರಿಂದ ವಾಸಿಸಲ್ಪಟ್ಟಿದೆ ಅಂದರೆ ಈಶನಿಂದ, ದೇವರಿಂದ ವ್ಯಾಪಿಸಲ್ಪಟ್ಟಿದೆ. ಕಾಹ ಸಮುದ್ರೇ ಅಸ್ತಂ ಗಚ್ಚಂತಿ. ಯಾವುದು ಸಮುದ್ರವನ್ನು ಸೇರುತ್ತವೆ ಅಂತ. ನದ್ಯ ಸಮುದ್ರೇ ಅಸ್ತಂ ಗಚ್ಚಂತಿ. ನದಿಗಳು ಸಮುದ್ರವನ್ನು ಸೇರುತ್ತವೆ. ನದ್ಯ ಸಮುದ್ರೇ ಅಸ್ತಂ ಗಚ್ಚಂತಿ. ದದೀಚಿ ಮಹರ್ಷೇ ಆಶ್ರಮ ಕುತ್ರ ಆಸೀತ್. ದದೀಚಿ ಮಹರ್ಷಿಗಳ ಆಶ್ರಮ ಎಲ್ಲಿತ್ತು ಅಂತ. ದದೀಚಿ ಮಹರ್ಷೇ ಆಶ್ರಮ ಸರಸ್ವತೀ ನದ್ಯಾ ತೀರೆ ಆಸೀತ್. ದದೀಚಿ ಮಹರ್ಷಿಗಳ ಆಶ್ರಮ ಸರಸ್ವತಿ ನದಿಯ ತೀರದಲ್ಲಿ ಇತ್ತು ಅಂತ. ಸರಸ್ವತಿ ನದ್ಯಾ ತೀರೆ. ಆ ಕೀವರ್ಡ್ಸನ್ನೆಲ್ಲ ನೀವು 2-3 ಸಲ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬಾರ್ದು. ಹಾಫ್ ಆಫ್ ದ ಆನ್ಸರ್ ಇಸ್ ಇನ್ ಕ್ವಶನ್ಸ್ ಓನ್ಲಿ. ವೃತ್ರಾಸುರ ಸ್ವಭಾವತಃ ಕಥಂ ಅವರ್ತತ. ವೃತ್ರಾಸುರ ಸ್ವಾಭಾವಿಕವಾಗಿ ಹೇಗೆ ಇದ್ದ ಅಂತ. ವೃತ್ರಾಸುರ ಸ್ವಭಾವತಃ ಕ್ರೂರ ದುಷ್ಟ ದಯಾಹೀನ ಚ ಅವರ್ತತ. ಸ್ವಾಭಾವಿಕವಾಗಿ ಅವನು ಕ್ರೂರ, ದುಷ್ಟ ಮತ್ತು ದಯಾಹೀನನಾಗಿದ್ದ ಅಂತ ಅರ್ಥ. ಆಮೇಲೆ 7th ಒನ್. ಇಂದ್ರ ಕಸ್ಯ ತಪೋವನಂ ವವರಾಜ. ಇಂದ್ರ ಯಾರ ತಪೋವನಕ್ಕೆ ಹೋದ ಅಂತ. ಇಂದ್ರ ದದೀಚೇಹೇ ತಪೋವನಂ ವವರಾಜ. ಇಂದ್ರನು ದದೀಚಿಯ ತಪೋವನಕ್ಕೆ ಹೋದನು ಅಂತ. ವಜ್ರಾಯುಧೇನ ವೃತ್ರಂ ಕಹ ಜಗಾನ. ವಜ್ರಾಯುಧದಿಂದ ವೃತ್ರನನ್ನು ಯಾರು ಕೊಂದರು ಅಂತ. ವಜ್ರಾಯುಧೇನ ವೃತ್ರಂ ಇಂದ್ರ ಜಗಾನ. ನೋಡಿ, 1 ವರ್ಡ್ ಆನ್ಸರು. ಕಹ ಬಂದು ಇಂದ್ರ, ಇಂದ್ರನು ಕೊಂದನು ಅಂತ. ತಪೋದನ ದದೀಚಿ ಕಿಮ್ಮಿತಿ ಪ್ರಸಿದ್ಧಿಂ ಪ್ರಾಪ. ತಪೋದನನಾದ ದದೀಚಿ ಏನೆಂದು ಪ್ರಸಿದ್ಧನಾಗಿದ್ದ. ತಪೋದನ ದದೀಚಿ ತ್ಯಾಗದನ ಇತಿ ಪ್ರಸಿದ್ಧಿಂ ಪ್ರಾಪ. ತಪೋದನ ದದೀಚಿ ತ್ಯಾಗದನ ಎಂದು ಪ್ರಸಿದ್ಧಿಯನ್ನು ಪಡೆದ. ವಿಜ್ಞಾನ ಪ್ರದರ್ಶಿನಿ ಕುತ್ರ ಕಯಾ ಆಯೋಜಿತ ಆಸೀತ್. ವಿಜ್ಞಾನ ಪ್ರದರ್ಶಿನಿ ಎಲ್ಲಿ, ಯಾರಿಂದ ಆಯೋಜಿತವಾಗಿತ್ತು ಅಂತ. ವಿಜ್ಞಾನ ಪ್ರದರ್ಶಿನಿ ನ್ಯಾಷನಲ್ ಪ್ರೌಢಶಾಲಾಯ ಕ್ರೀಡಾಂಗಣೆ ಸಂಸ್ಕೃತ ಭಾರತ್ಯ ಆಯೋಜಿತ ಆಸೀತ್. ವಿಜ್ಞಾನ ಪ್ರದರ್ಶನಿಯು ನ್ಯಾಷನಲ್ ಪ್ರೌಢಶಾಲೆಯ ಕ್ರೀಡಾಂಗಣದಲ್ಲಿ ಸಂಸ್ಕೃತ ಭಾರತಿಯಿಂದ ಆಯೋಜಿತವಾಗಿತ್ತು ಅಂತ. ಆಕಾಶಕಾಯೇಶು ಆಕರ್ಷಣೀಯ ಶಕ್ತಿಸ್ವರೂಪ ಕಹ. ಆಕಾಶಕಾಯಗಳಲ್ಲಿ ಆಕರ್ಷಣೀಯವಾದ ಶಕ್ತಿ ಸ್ವರೂಪ ಯಾವುದು ಅಂದರೆ ಸೂರ್ಯ. ನೋಡಿ ಎಷ್ಟು ಈಸಿ ಇದೆ. ಆಕಾಶಕಾಯೇಶು ಆಕರ್ಷಣೀಯ ಶಕ್ತಿ ಸ್ವರೂಪ ಸೂರ್ಯ. ಕಹ ಭೂಮಿಂ ಪರಿತಃ ಪ್ರದಕ್ಷಿಣಂ ಕರೋತಿ. ಯಾರು ಭೂಮಿಯ ಸುತ್ತಲೂ ಪ್ರದಕ್ಷಿಣೆ ಹಾಕುತ್ತಾರೆ ಅಂತ. ಚಂದ್ರ ಭೂಮಿಂ ಪರಿತಃ ಪ್ರದಕ್ಷಿಣಂ ಕರೋತಿ. ಚಂದ್ರನು ಭೂಮಿಯ ಸುತ್ತಲೂ ಪ್ರದಕ್ಷಿಣೆ ಮಾಡುತ್ತಾನೆ ಅಂತ. ಭಿಷಜಃ ರೋಗ ನಿದಾನಂ ಕಥಂ ಜಾನಂತಿ. ಅಂದರೆ ಡಾಕ್ಟರ್ಸು ರೋಗದ ಕಾರಣವನ್ನು ಹೇಗೆ ತಿಳಿದುಕೊಳ್ಳುತ್ತಾರೆ ಅಂತ. ಭಿಷಜಃ ರೋಗ ನಿದಾನಂ ಅಂಗುಷ್ಟಮೂಲೆ ವಿದ್ಯಮಾನಾಯಾಹ ದಮನ್ಯಾಹ ಚೇಷ್ಟೆಯ ಜಾನಂತಿ. ಅಂಗುಷ್ಟಮೂಲದಲ್ಲಿರುವಂತಹ ನಾಡಿ ಮಿಡಿತದಿಂದ ತಿಳ್ಕೊಳ್ತಾರೆ. ವಿದ್ಯಮಾನಾಯಾಹ ದಮನ್ಯಾಹ ಚೇಷ್ಟೆಯ. ಸರ್ವೋಪಿ ಜೀವರಾಶಿ ಕಸ್ಮಾತ್ ಬಲಂ ಪ್ರಾಪ್ನೋತಿ. ಎಲ್ಲ ಜೀವರಾಶಿಗಳು ಯಾವುದರಿಂದ ಬಲ ಪಡೆಯುತ್ತವೆ ಅಂದರೆ ಸೂರ್ಯಾತ್. ಸರ್ವೋಪಿ ಜೀವರಾಶಿ ಸೂರ್ಯಾತ್ ಬಲಂ ಪ್ರಾಪ್ನೋತಿ.
ಸಂಸ್ಕೃತ ಸಾಹಿತ್ಯ ಕ್ಷೇತ್ರೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತಃ ಕಃ? ಸಂಸ್ಕೃತ ಸಾಹಿತ್ಯ ಕ್ಷೇತ್ರದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು ಅಂತ. ಸಂಸ್ಕೃತ ಸಾಹಿತ್ಯ ಕ್ಷೇತ್ರೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತಃ ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಮಹೋದಯಃ. ಸತ್ಯವ್ರತ ಶಾಸ್ತ್ರಿ ಮಹಾಭಾಗಃ ಕದಾ ಕುತ್ರ ಅಜಾಯತ? ಸತ್ಯವ್ರತ ಶಾಸ್ತ್ರಿ ಮಹೋದಯರು ಯಾವಾಗ ಎಲ್ಲಿ ಹುಟ್ಟಿದರು ಅಂತ. ಸತ್ಯವ್ರತ ಶಾಸ್ತ್ರಿ ಮಹಾಭಾಗಃ ಕ್ರಿಸ್ತಶಕ 1930 1930 ವರ್ಷೆ ಸೆಪ್ಟೆಂಬರ್ ಮಾಸಸ್ಯ 19 ದಿನಾಂಕೆ ಲಾಹೋರ್ ನಗರೆ ಅಜಾಯತ. ಬಾಲ್ಯೆ ಶಾಸ್ತ್ರಿ ಮಹೋದಯಸ್ಯ ಗೃಹ ಪರಿಸರ ಕಥಂ ಆಸೀತ್? ಬಾಲ್ಯದಲ್ಲಿ ಶಾಸ್ತ್ರಿ ಮಹೋದಯರ ಗೃಹ ಪರಿಸರ, ಮನೆ ಪರಿಸರ, ವಾತಾವರಣ ಹೇಗಿತ್ತು ಅಂತ. ಬಾಲ್ಯೆ ಶಾಸ್ತ್ರಿ ಮಹೋದಯಸ್ಯ ಗೃಹ ಪರಿಸರ ಸಂಸ್ಕೃತಮಯ ಆಸೀತ್. ಸಂಸ್ಕೃತದಿಂದ ಕೂಡಿತ್ತು ಅವ್ರ ಮನೆ ವಾತಾವರಣ. ಶಾಸ್ತ್ರಿ ಮಹೋದಯ ಎ ಪದವಿಂ ಕುತ್ರ ಪ್ರಾಪ್ತವಾನ್? ಶಾಸ್ತ್ರಿ ಮಹೋದಯರು ಎ ಪದವಿಯನ್ನು ಎಲ್ಲಿ ಪಡೆದುಕೊಂಡರು? ಶಾಸ್ತ್ರಿ ಮಹೋದಯ ಎ ಪದವಿಂ ಪಂಜಾಬ್ ವಿಶ್ವವಿದ್ಯಾಲಯ ಪ್ರಾಪ್ತವಾನ್. ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಪಡೆದರು ಅಂತ. ಕೆಳದಿ ಸಾಮ್ರಾಜ್ಯಸ್ಯ ಮಹಾರಾಜ್ಞಿ ಕಾ? ಕೆಳದಿ ಸಾಮ್ರಾಜ್ಯದ ಮಹಾರಾಣಿ ಯಾರು ಅಂತ. ಕೆಳದಿ ಸಾಮ್ರಾಜ್ಯದ ಮಹಾರಾಣಿ ಚೆನ್ನಮ್ಮ. ಚೆನ್ನಮ್ಮಯ ಪತಿ ಕಃ? ಚೆನ್ನಮ್ಮಯಳ ಪತಿ ಯಾರು? ಸೋಮಶೇಖರ ನಾಯಕ. ಚೆನ್ನಮ್ಮಯ ಪತಿ ಸೋಮಶೇಖರ ನಾಯಕ. ರಾಜಾರಾಮಸ್ಯ ಪಿತಾ ಕಃ? ರಾಜಾರಾಮರ ತಂದೆ ಯಾರು ಅಂತ. ರಾಜಾರಾಮಸ್ಯ ಪಿತಾ ಶಿವಾಜಿ ಮಹಾರಾಜ. ಶಿವಾಜಿ ಮಹಾರಾಜ. ನೆಕ್ಸ್ಟು ಚೆನ್ನಮ್ಮಯ ಪತಿ ಕಃ? ಚೆನ್ನಮ್ಮಳ ಪತಿ ಯಾರು? ಮೊಘಲ್ ಚಕ್ರವರ್ತಿ ಕಃ? ಮೊಘಲ್ ಚಕ್ರವರ್ತಿ ಔರಂಗಜೇಬ. ಮೊಘಲ್ ಚಕ್ರವರ್ತಿ ಯಾರು ಅಂತ. ಔರಂಗಜೇಬ. ಲೋಕೆ ಸದಾ ಕಿಂ ಶಾಮ್ಯತು? ಲೋಕದಲ್ಲಿ ಯಾವಾಗಲೂ ಏನು ನಾಶವಾಗಬೇಕು ಅಂದರೆ ಲೋಕೆ ಸದಾ ವೈರಂ ಶಾಮ್ಯತು. ವೈರವು ನಾಶವಾಗಬೇಕು. ವೈರಂ ಶಾಮ್ಯತು. ಭೋಜಸ್ಯ ಪಿತಾ ಕಃ? ಭೋಜನ ತಂದೆ ಯಾರು ಅಂತ. ಭೋಜಸ್ಯ ಪಿತಾ ಸಿಂಧುಲರಾಜ. ಭೋಜನ ತಂದೆ ಸಿಂಧುಲರಾಜ. ಕಾಪಾಲಿಕಃ ಕಥಂ ಆಸೀತ್? ಕಾಪಾಲಿಕ ಹೇಗಿದ್ದ? ಕಾಪಾಲಿಕಃ ಮೂರ್ತಿಮಾನ್ ಚಂದ್ರಚೂಡ ಇವ ಆಸೀತ್. ಕಾಪಾಲಿಕನು ಮೂರ್ತಿಮಾನ್ ಚಂದ್ರಚೂಡನಂತೆ ಇದ್ದನು. ಭೋಜಃ ಕುತ್ರ ಹಂತವ್ಯಃ? ಭೋಜಃ ಭುವನೇಶ್ವರಿ ವಿಪಿನೇ ಹಂತವ್ಯಃ. ನೆಕ್ಸ್ಟು ವತ್ಸರಾಜ ಕದಾ ಭೋಜಕುಮಾರಂ ಗುರುಕುಲಾತ್ ಅನಾಯತ್? ಅಂದರೆ ವತ್ಸರಾಜ ಯಾವಾಗ ಭೋಜಕುಮಾರನ ಗುರುಕುಲದಿಂದ ಕರ್ಕೊಂಡು ಬರ್ತಾನೆ ಅಂತ. ವತ್ಸರಾಜ ಲಂಬಮಾನೇ ದಿವಾಕರೆ. ನೋಡಿ ಸಾಯಂಕಾಲೆ ಅಂತಲೂ ಬರಿಬೋದು, ಮರ್ತೋದ್ರೆ. ಲಂಬಮಾನೇ ದಿವಾಕರೆ ಭೋಜಕುಮಾರಂ ಗುರುಕುಲಾತ್ ಅನಾಯತ್. ಆಮೇಲೆ ಚಂಪು ವಿಷಯೇ ಪ್ರಸಿದ್ಧ ಅಭಿಯುಕ್ತಿ ಕಾ? ಚಂಪು ವಿಷಯದಲ್ಲಿ ಪ್ರಸಿದ್ಧವಾದ ಸ್ಟೇಟ್ಮೆಂಟ್ ಯಾವುದು ಅಂತ. ಗದ್ಯಪದ್ಯಮಯೀ ವಾಣಿ ಚಂಪೂಃ ಇತಿ ಅಭಿಯುಕ್ತಿ ಚಂಪೂರ್ ವಿಷಯೇ ಪ್ರಸಿದ್ಧ ವರ್ತತೆ. ರಾಜ ಕಾನ್ ಆಚಕ್ಯೌ? ರಾಜ ಸುಮಂತ್ರ ಪ್ರಮುಖಾನ್ ಮಂತ್ರಿ ಮುಖ್ಯಾನ್ ಆಚಕ್ಯೌ. ರಾಜ ಯಾರನ್ನ ಕುರಿತು ಹೇಳಿದ ಅಂತ. ರಾಜ ಸುಮಂತ್ರ ಮುಂತಾದಂಥ ಮಂತ್ರಿ ಪ್ರಮುಖರಿಗೆ ಹೇಳಿದ ಅಂತ. ತೃಷಿತಃ ಚಕೋರಃ ಕಂ ಆಶ್ರಯತಿ? ಬಾಯಾರಗೊಂಡಂತಹ ಚಕೋರ ಪಕ್ಷಿ ಯಾವುದನ್ನು ಆಶ್ರಯಿಸುತ್ತೆ ಅಂತ. ತೃಷಿತಃ ಚಕೋರಃ ಚಂದ್ರಂ ಆಶ್ರಯತಿ. ಬಾಯಾರಿಕೆಗೊಂಡ ಚಕೋರ ಪಕ್ಷಿ ಚಂದ್ರನನ್ನು ಆಶ್ರಯಿಸುತ್ತದೆ ಅಂತ ಅರ್ಥ. ಆಮೇಲೆ ಮಂತರ ಕಸ್ಯಾಹ ಹೃದಯಂ ನಿರ್ಮಮಂತ? ಮಂತರ ಯಾರ ಹೃದಯವನ್ನು ಮತಿಸಿದಳು? ಮಂತರ ಕೈಕೇಯ್ಯಾಹ ಹೃದಯಂ ನಿರ್ಮಮಂತ. ಕೈಕೇಯಿಯ ಹೃದಯವನ್ನು ಮತಿಸಿದಳು ಅಂತ. ಶೈಲಶೃಂಗವಾಸಿನಿ ಕಾ? ಶೈಲಶೃಂಗವಾಸಿನಿ ಭಾರತ ಮಾತಾ. ಅಂದರೆ ಬೆಟ್ಟದ ತುದಿಯಲ್ಲಿ ನೆಲೆಸಿರುವವಳು ಅಂತ ಅರ್ಥ. ಭಾರತ ಮಾತಾ ಕೈಹಿ ಪೂಜಿತ? ಭಾರತ ಮಾತಾ ರಾಜ ಪೂಜಿತ, ಇಲ್ಲ ರಾಜಾದಿರಾಜೈಹಿ ಪೂಜಿತ ಅಂತ ಬರಿಬೇಕು. ಯಾರಿಂದ ಪೂಜಿಸಲ್ಪಡ್ತಾಳೆ ಅಂತ. ಭಾರತೀಯ ಭಾವನಾ ನಿರಂತರಂ ಕಿಂ ದದಾತಿ? ಭಾರತೀಯ ಭಾವನವು ನಿರಂತರವಾಗಿ ಏನನ್ನು ಕೊಡುತ್ತದೆ? ಭಾರತೀಯ ಭಾವನಾ ನಿರಂತರಂ ಸುಖಂ ದದಾತಿ. ಯಾವಾಗಲೂ ಸುಖವನ್ನು ಕೊಡುತ್ತಾಳೆ. ಭಾರತೀಯಾ ಕಥಂ ಭಿನ್ನ ಮಾರ್ಗಂ ಆಶ್ರಿತಾಃ? ಭಾರತೀಯರು ಹೇಗೆ ಭಿನ್ನ ಮಾರ್ಗವನ್ನು ಆಶ್ರಯಿಸಿದ್ದಾರೆ? ಭಾರತೀಯ ಭಾಷೆಯ ಧರ್ಮತಃ ಚ ಭಿನ್ನ ಮಾರ್ಗಂ ಆಶ್ರಿತಾಃ. ಭಾಷೆಯಿಂದ ಧರ್ಮಗಳಿಂದ ಭಿನ್ನ ಮಾರ್ಗವನ್ನು ಆಶ್ರಯಿಸಿದ್ದಾರೆ. ಕೇಸರಿ ಕುತ್ರ ರಾಜ್ಯಂ ಪಾಲಯತಿ ಸ್ಮ? ಕೇಸರಿ ಎಲ್ಲಿ ರಾಜ್ಯವನ್ನು ಆಡಳಿತ ಮಾಡ್ತಿದ್ದ ಅಂತ. ಕೇಸರಿ ಸುಮೇರು ಪರ್ವತೆ ರಾಜ್ಯಂ ಪಾಲಯತಿ ಸ್ಮ. ಸುಮೇರು ಪರ್ವತದಲ್ಲಿ ರಾಜ್ಯವನ್ನು ಪಾಲಿಸುತ್ತಿದ್ದ. ಅಂಜನಾ ಕೀದೃಶಂ ಸುತಂ ಪ್ರಾಸೂತ? ಅಂಜನಾ ಶಾಲಿಶೂಕ ನಿಭಾಭಾಸಂ ಸುತಂ ಪ್ರಾಸೂತ. ಅಂಜನಾ ಯಾವ ರೀತಿ ಮಗನನ್ನು ಎತ್ತಳು ಅಂತ. ಶಾಲಿಶೂಕ ನಿಭಾಭಾಸಂ ಸುತಂ ಪ್ರಾಸೂತ. ಒಂದು ಭತ್ತದ ಹೊಟ್ಟಿನಂತಹ ಹೊಳೆಯುತ್ತಿರುವ ಅಂತ ಅರ್ಥ. ಬಾಲಃ ಹನುಮಾನ್ ಕೀದೃಶಂ ವಿವಸ್ವಂತಂ ದದರ್ಶ? ಬಾಲಕನಾದಂಥ ಹನುಮಂತ ಯಾವ ರೀತಿಯ ಸೂರ್ಯನನ್ನು ನೋಡಿದ ಅಂತ. ಬಾಲಃ ಹನುಮಾನ್ ಜಪಾ ಪುಷ್ಪೋತ್ಕರೋಪಮಂ ವಿವಸ್ವಂತಂ ದದರ್ಶ? ದಾಸವಾಳದಂತೆ ಕೆಂಪಿರುವ
ಸೂರ್ಯನನ್ನು ನೋಡಿದ. ಜಪಾಪುಷ್ಪೋತ್ಕರೋಪಂ ವಿವಸ್ವಂತಂ ದದರ್ಶ. ದಿನೇಶ್ವರ ಕಿಮರ್ಥಂ ಬಾಲಂ ಮಾರುತಿಂ ನ ದದಾಹ. ಸೂರ್ಯನು ಯಾಕೆ ಬಾಲಕನಾದ ಮಾರುತಿಯನ್ನು ಸುಡಲಿಲ್ಲ ಅಂತ. ಏಷಃ ಶಿಶುವು ಅದೋಷಜ್ಞ ಅತ್ರ ಕಾರ್ಯಂ ಸಮಾಯತ್ತಂ ಇತಿ ಮತ್ವ ದಿನೇಶ್ವರ ಮಾರುತಿಂ ನ ದದಾಹ. ನಾಟ್ಯೇ ಕತಿ ರಸಾಹ ಸ್ಮೃತಃ. ನಾಟ್ಯದಲ್ಲಿ ಎಷ್ಟು ರಸಗಳನ್ನು ಹೇಳಲಾಗಿದೆ ಅಂತ. ನಾಟ್ಯೇ ನವರಸಾಹ ಸ್ಮೃತಃ. ನಾಟ್ಯದಲ್ಲಿ 9 ರಸಗಳನ್ನು ಹೇಳಿದ್ದಾರೆ. ನಾಟ್ಯಸ್ಯ ಗರಿಮಾಣಂ ಕಹ ಅವರ್ಣಯತ್. ನಾಟ್ಯದ ಗರಿಮಾಣವನ್ನು ಯಾರು ವರ್ಣಿಸಿದ್ದಾರೆ? ನಾಟ್ಯಸ್ಯ ಗರಿಮಾಣಂ ಕಾಳಿದಾಸಃ ಅವರ್ಣಯತ್. ನಾಟ್ಯಶಾಸ್ತ್ರಸ್ಯ ರಚಯಿತಾ ಕಹ. ನಾಟ್ಯಶಾಸ್ತ್ರಸ್ಯ ರಚಯಿತಾ ಭರತಮುನಿ ಅಂತ ಬರಿಬೇಕು. ಶಾಂತರಸಸ್ಯ ಸ್ಥಾಯಿಭಾವ ಕಹ. ಶಾಂತರಸದ ಸ್ಥಾಯಿಭಾವ ಯಾವುದು ಅಂದರೆ ಶಮಃ ಅಂತ ಬರಿಬೇಕು. ಶಾಂತರಸಸ್ಯ ಸ್ಥಾಯಿಭಾವ ಶಮಃ. ದುಃಖಿತಃ ಧ್ರುವಃ ಕಸ್ಯಾಹ ಸಮೀಪಂ ಅಗಚ್ಚತ್. ದುಃಖಗೊಂಡ ಧ್ರುವನು ಯಾರ ಬಳಿಗೆ ಹೋದನು? ದುಃಖಿತಃ ಧ್ರುವಃ ಮಾತುಃ ಸುನೀತೇಃ ಸಮೀಪಂ ಅಗಚ್ಚತ್. ತಾಯಿಯೇ ಸುನೀತಳ ಬಳಿಗೆ ಹೋದನು. ಕೆ ಮುಹುರ್ಮುಹು ಪರಿಭವಂ ಪ್ರಾಪ್ನುವಂತಿ. ಯಾರು ಪದೇ ಪದೇ ಕಷ್ಟ ಅನುಭವಿಸ್ತಾರೆ ಅಂದರೆ ಭಗವತಃ ಕೃಪೆಯ ವಿಹೀನಾಃ ಮುಹುರ್ಮುಹು ಪರಿಭವಂ ಪ್ರಾಪ್ನುವಂತಿ. ಭಗವಂತನ ಕೃಪೆ ಇಲ್ಲದೇ ಇರೋರು ಪದೇ ಪದೇ ಕಷ್ಟ ಅನುಭವಿಸ್ತಾರೆ ಅಂತ. ಧ್ರುವ ನಾರಾಯಣಂ ಸಾಕ್ಷಾತ್ಕರ್ತುಂ ಕುತ್ರ ಪ್ರಸ್ಥಿತಃ. ಧ್ರುವನು ನಾರಾಯಣನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಎಲ್ಲಿಗೆ ಹೋದ? ಧ್ರುವ ನಾರಾಯಣಂ ಸಾಕ್ಷಾತ್ಕರ್ತುಂ ಘೋರಂ ಅರಣ್ಯಂ ಪ್ರಸ್ಥಿತ. ಘೋರವಾದ ಅರಣ್ಯಕ್ಕೆ ಹೋದರು. ಭಗವತಃ ದರ್ಶನೇನ ಪುಲಕಿತಃ ಧ್ರುವ ಕಿಂ ಅಕರೋತ್. ಭಗವತಃ ದರ್ಶನೇನ ಪುಲಕಿತಃ ಧ್ರುವ ಬಹುಧಾ ನಾರಾಯಣಂ ಅಸ್ತೌತ್. ಇದು ದ್ವಿತ್ರಯ ವಾಕ್ಯವೂ ಅನಂತರ ಕೇಳ್ತಾರೆ. ಭಗವಂತನ ದರ್ಶನದಿಂದ ಸಂತೋಷಗೊಂಡ ಧ್ರುವ ಏನು ಮಾಡಿದ ಅಂತ. ನಾರಾಯಣನನ್ನು ಬಹುವಿಧವಾಗಿ ಸ್ತುತಿಸಿದ ಅಂತ. ಸಂತುಷ್ಟ ಭಗವಾನ್ ವಿಷ್ಣು ಕಿಂ ಅಕರೋತ್. ಸಂತೋಷಗೊಂಡ ಭಗವಂತನಾದ ವಿಷ್ಣು ಏನು ಮಾಡಿದ ಅಂತ. ಸಂತುಷ್ಟ ಭಗವಾನ್ ವಿಷ್ಣು ವತ್ಸ ಚಿರಕಾಲಂ ಇದಂ ರಾಜ್ಯಂ ಧರ್ಮೇಣ ಪಾಲಯ ಇತಿ ಅನುಗೃಹ್ಯ ಧ್ರುವಪದಂ ಅಯಚ್ಚತ್. ರಮಣ ಮಹರ್ಷೇ ಮಾತಾಪಿತರೌ ಕೌ. ರಮಣ ಮಹರ್ಷಿಗಳ ತಾಯಿ ತಂದೆಯರು ಯಾರು ಅಂತ. ರಮಣ ಮಹರ್ಷಿ ಮಾತಾ ಅಲಗಮಾಡ್ ಪಿತಾ ಚ ಸುಂದರಂ ಅಯ್ಯರ್. ರಮಣ ಮಹರ್ಷೇ ಕಸ್ಮಿನ್ ವಿಷಯೇ ಅನಾಸ್ತಾ ಆಸೀತ್. ರಮಣ ಮಹರ್ಷಿಗಳಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇರಲಿಲ್ಲ ಅಂತ. ರಮಣ ಮಹರ್ಷೇ ಬಾಹ್ಯ ವಿಷಯೇಷು ಅನಾಸ್ತಾ ಆಸೀತ್. ಗಣಪತಿ ಮುನಿ ಕಿಮರ್ಥಂ ರಮಣ ಮಹರ್ಷೇ ಸಮೀಪಂ ಆಗತಃ. ಗಣಪತಿ ಮುನಿ ಯಾಕೆ ರಮಣ ಮಹರ್ಷಿಗಳ ಬಳಿಗೆ ಬಂದರು ಅಂತ. ಗಣಪತಿ ಮುನಿ ಮಾನಸಿಕ ಶಾಂತೇ ಮಾರ್ಗಂ ಜ್ಞಾತುಂ ರಮಣ ಮಹರ್ಷೇ ಸಮೀಪಂ ಆಗತಃ. ಪಾಲ್ ಬ್ರಂಟನ್ ಮಹೋದಯಸ್ಯ ಪ್ರಶ್ನಾನಾಂ ಉತ್ತರಾಣಿ ಕಥಂ ಲಬ್ಧಾನಿ. ಪಾಲ್ ಬ್ರಂಟನ್ ಮಹೋದಯರಿಗೆ ಪ್ರಶ್ನೆಗಳ ಉತ್ತರ ಹೇಗೆ ಸಿಕ್ಕಿದವು? ಪಾಲ್ ಬ್ರಂಟನ್ ಮಹೋದಯಸ್ಯ ಪ್ರಶ್ನಾನಾಂ ಉತ್ತರಾಣಿ ಮೌನೇ ಏವ ಲಬ್ಧಾನಿ. ಮೌನದಲ್ಲಿಯೇ ಸಿಕ್ಕಿತು. ರಮಣ ಮಹರ್ಷೇ ಸಹಜಾನಿ ಆಭರಣಾನಿ ಕಾನಿ. ರಮಣ ಮಹರ್ಷಿಗಳ ಸಹಜ ಆಭರಣಗಳು ಯಾವುವು ಅಂತ. ರಮಣ ಶಾಂತಿ ಸರ್ವಪ್ರಾಣಿ ಸಮಭಾವನಾ ದಯಾ ನಿರ್ವಿಕಾರತಾ ಇತ್ಯಾದಯ ಗುಣಾ ರಮಣ ಮಹರ್ಷೇ ಸಹಜಾನಿ ಆಭರಣಾನಿ. ಒಂದೊಂದ್ಸಲ ಇದು ಲಘು ಉತ್ತರಕ್ಕೂ ಕೇಳ್ತಾರೆ, ದ್ವಿತ್ರಯ ವಾಕ್ಯಕ್ಕೂ. ಇವಿಷ್ಟು ಏಕವಾಕ್ಯ. ಇವಾಗ ಪ್ರಯೋಗ ಪರಿವರ್ತನ ಇದು ಅಭ್ಯಾಸದಲ್ಲಿರೋದು ತುಂಬ ಇಂಪಾರ್ಟೆಂಟು. ಹಾಗಾಗಿ ಅದನ್ನು ಮಾತ್ರ ಕೊಟ್ಟಿದ್ದೀನಿ. ಅಹಂ ಜಲಂ ಪಿಬಾಮಿ ಅಂತ ಇದೆ, ಮಯಾ ಜಲಂ ಪೀಯತೆ ಅಂತ ಬರಿಬೇಕು. ತ್ವಯಾ ಕಿಂ ಖಾದ್ಯತೆ, ತ್ವಂ ಕಿಂ ಖಾದಸಿ. ಸಹ ಚಿತ್ರಂ ಪಶ್ಯತಿ, ತೇನ ಚಿತ್ರಂ ದೃಶ್ಯತೆ. ಅಧ್ಯಾಪಕೇನ ಪ್ರಶ್ನಃ ಪೃಷ್ಟಃ, ಅಧ್ಯಾಪಕಃ ಪ್ರಶ್ನಂ ಪೃಷ್ಟವಾನ್. ಜನಾಃ ಹಸಿತವಂತಹ ಇದೆ, ಜನೈಃ ಹಸಿತಂ. ನೆಕ್ಸ್ಟು ಬಾಲಕಾಃ ಕ್ರೀಡಂತಿ ಅಂತ ಇದೆ, ಬಾಲಕೈಃ ಕ್ರೀಡ್ಯತೆ. ವೃಕ್ಷಾಃ ಭವಂತಿ ಇದೆ, ವೃಕ್ಷೈಃ ಭೂಯತೆ. ಕಪಯಃ ಫಲಾನಿ ಖಾದಂತಿ ಇದೆ, ಕಪಿಭಿಃ ಫಲಾನಿ ಖಾದ್ಯಂತೆ. ಪಿತ್ರ ಕಾರ್ಯಾಲಯಃ ಗಮ್ಯತೆ ಇದೆ, ಪಿತಾ ಕಾರ್ಯಾಲಯಂ ಗಚ್ಚತಿ ಅಂತ ಬರಿಬೇಕು. ಇವಾಗ ಸಮಾನಾರ್ಥಕ ಪದ ಇದು MCQದಲ್ಲಿ ಕೇಳ್ಬೋದು, ಅದಕ್ಕೆ ಇಲ್ಲಿ ಕೆಲವನ್ನು ಸಂಗ್ರಹ ಮಾಡಿದ್ದೀನಿ. ವಿಪಿನಂ ಅಂತ ಇದೆಯಲ್ವಾ, ಕಾನನಂ ಅಥವಾ ವನಂ ಅಂತ ಬರಿಬೇಕು. ದಶಾಸ್ಯ ಅಂದರೆ ರಾವಣ, ದಶಕಂಠ, ದಶಾನನ ಅಂತ ಇದೆ. ದಿವಾಕರ ಅಂದರೆ ಸೂರ್ಯ, ರವಿ, ಭಾಸ್ಕರ, ಇಲ್ಲಿ ಭಾಸ್ಕರ ಆಗಿದೆ, ಬಾ ಅಂತ ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ಕ್ಷಿತಿಪಾಲ ಅಂದರೆ ರಾಜ, ನೃಪಃ, ಭೂಪತಿ, ನರಪತಿ, ಮಹೀಪತಿ ಇವೆಲ್ಲ. ಪಂಕ್ತಿರಥಃ ಅಂದರೆ ದಶರಥ, ತನಯ ಅಂದರೆ ಪುತ್ರ, ಸುತಃ, ಸೂನು ಅಂತ ಬರಿಬೇಕು. ಆನಂದ, ಸಂತೋಷ, ಮುದಃ ಇದೆಲ್ಲ ಆಪ್ಷನ್ ಇರುತ್ತೆ, MCQದಲ್ಲಿ ಕೇಳೋದು. ಮುಕುಟಂ ಕಿರೀಟಂ. ಶಿರಃ ಅಂದರೆ ಶೀರ್ಷಂ ಮೂರ್ಧ ಅಂತ ಕೊಡ್ಬೋದು. ಭುಜಂಗ ಅಂದರೆ ಸರ್ಪ, ನಾಗ ಅಂತಲೂ ಕೊಡ್ಬೋದು. ವೃತ್ತಾಂತಹ ಸಮಾಚಾರ, ಉದಂತಹ ವಾರ್ತಾ.
ಬಾ ಆಮೇಲೆ ಭಾಸ್ಕರ ಸೂರ್ಯ ಆಲ್ರೆಡಿ ಬಂದಿದೆ, ಮತ್ತೊಂದು ಸಲ ರಿಪೀಟ್ ಆಗಿದೆ. ಪ್ಲವತೆ ಉಡ್ಡಯತೆ ದೇಹ ಶರೀರಂ ಕಾಯ ಗಾತ್ರಂ ಅಂತಲೂ ಕೊಡ್ತಾರೆ. ಭಾರ್ಯ ಪತ್ನಿ ಜಾಯ, ಜನಕ ಪಿತಾ, ಶಿಶು ಅರ್ಭಕ, ವಾರಿವಾಹ ಮೇಘ ಅಭ್ರಂ. ಆಮೇಲೆ ಆಪಹ ಅಂದರೆ ಜಲಂ, ತೋಯಂ, ಸಲಿಲಂ ಅಂತ ಕೊಡ್ತಾರೆ. ಮನೀಷಿ ಅಂದರೆ ಪಂಡಿತ, ಪ್ರಾಜ್ಞ, ವಿದ್ವಾನ್. ಅನಲಹ ಅಂದರೆ ಅಗ್ನಿ, ಪಾವಕ, ವನ್ನಿ ಕೂಡ ಕೊಡ್ಬೋದು. ಆಪಹ ಅಂದರೆ ಜಲಂ, ವಾರಿ, ಉದಕಂ, ತೋಯಂ. ವಿರುದ್ಧಾರ್ಥಕ ಪದಲ್ಲಿ ಯಾವ್ದು ಕೊಡ್ಬೋದು ಅಂದರೆ ಸಫಲಂ, ವಿಫಲಂ, ಶಿಷ್ಟ, ದುಷ್ಟ, ಸುರ, ಅಸುರ, ಸ್ವಾಧೀನ, ಪರಾಧೀನ, ವೃದ್ಧಿ, ಕ್ಷಯ, ಕೃಷ್ಣ, ಶುಕ್ಲ, ಸ್ಮೃತ, ವಿಸ್ಮೃತ, ವಿಳಂಬ, ಅವಿಳಂಬ, ಸುಖದ, ದುಃಖದ, ಅನಾಮಯ, ಆಮಯ, ಶೂರ, ಭೀರು ಅಥವಾ ಕಾತರ, ಚರ, ಅಚರ, ದ್ವೇಷ, ಪ್ರೀತಿ, ಪ್ರಕಾಶ, ತಮಃ ಅಥವಾ ಅಂಧಕಾರ, ಅಂತಹ ಆದಿ ಕೊಡ್ಬೋದು, ಇಲ್ಲ ಬಹಿನೂ ಕೊಡ್ಬೋದು. ಮಧುರಂ, ಕಟು, ಕುಮತಿ, ಸುಮತಿ, ಅಘಂ, ಅನಘಂ, ದುರ್ಲಭಂ, ಸುಲಭಂ, ಸಫಲಂ, ವಿಫಲಂ, ಸಂಶಯ, ಅಸಂಶಯ ಅಥವಾ ನಿಸ್ಸಂಶಯನೂ ಕೊಡ್ಬೋದು. ಮಾರ್ಧವಂ, ಕಾಠಿಣ್ಯಂ. ಆಮೇಲೆ ಅನ್ಯಲಿಂಗದಲ್ಲಿ ಯಾವ್ದು ಕೊಡ್ಬೋದು MCQ ದಲ್ಲಿ ಅಂದರೆ ರಾಜಕುಮಾರ ಇದ್ದರೆ ರಾಜಕುಮಾರಿ, ಮಹೋದಯ, ಮಹೋದಯ, ರಾಜ, ರಾಜ್ಞಿ, ಪುತ್ರ, ಪುತ್ರಿ, ಪತ್ನಿ, ಪತಿ, ವಿದ್ವಾನ್, ವಿದುಷಿ, ಯೋಗಿ, ಯೋಗಿನಿ, ಬಾಲ, ಬಾಲ. ಆಮೇಲೆ ವಿರಾಮ ಪತ್ರವನ್ನು ಹೇಗೆ ಬರೆಯೋದು ಅಂತ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿ ವರ್ಷ ಸಾಮಾನ್ಯವಾಗಿ ಒಂದು ವಿರಾಮ ಪತ್ರ ಕೊಟ್ಟು ಇನ್ನೊಂದು ಪತ್ರವನ್ನು ಕೇಳ್ತಾರೆ. ಸಕಾಶಾತ್ ಬರೀಬೇಕು. ಆಮೇಲೆ ಸುಧಾಕರ ಅಂದರೆ ನಿಮ್ಮ ಹೆಸರನ್ನು ಬರಿಬೇಕು. ಹೆಸರೆಲ್ಲ ಅಲ್ಲೇ ಇರುತ್ತೆ, ಸುಧಾಕರ ಅಥವಾ ಸುಧಾ ಅಂತ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಟೆಕ್ಸ್ಟ್ ಬುಕ್ಕಲ್ಲಿರೋದೇ ಕೊಟ್ಟಿದ್ದೀನಿ. ಆಮೇಲೆ ತರಗತಿ ಯಾವ ಶಾಲೆ ಅಂತೆಲ್ಲ ಬರೆಯೋದು. ಮಾನ್ಯಾಹ ಮುಖ್ಯೋಪಾಧ್ಯಾಯ, ಇದು ಮುಖ್ಯೋಪಾಧ್ಯಾಯರಿಗೆ. ಅದೇ ಕ್ಲಾಸ್ ಟೀಚರಿಗೆ ಬರೆಯೋದಿದ್ದರೆ ಕಕ್ಷಾಧ್ಯಾಪಕ ಅಂತ ಬರಿಬೇಕು. ಅದೆಲ್ಲ ಹೆಸರು, ಇದು ಅಡ್ರೆಸ್ ಎಲ್ಲ ಕ್ವಶನ್ ಪೇಪರ್ಲೇ ಇರುತ್ತೆ, ಯಾವ ಶಾಲೆ ಅಂತೆಲ್ಲ ಕೊಟ್ಟಿರ್ತಾರೆ. ಮಾನ್ಯಾಹ ಅಂತ ಬರಿಬೇಕು, ರೆಸ್ಪೆಕ್ಟೆಡ್ಡು. ಆಮೇಲೆ ವಿಷಯ ವಿರಾಮ ಪ್ರಾರ್ಥನಾ. ಆಮೇಲೆ ಶ್ವಃ ಮಮ ಗೃಹೇ ಧಾರ್ಮಿಕೋತ್ಸವ ಭವಿಷ್ಯತಿ. ಒಂದೊಂದ್ಸಲ ಅನಾರೋಗ್ಯ ನಿಮಿತ್ತಂ ಅಂತ ಕೊಟ್ಟಾಗ ನೀವು ಮಮ ಆರೋಗ್ಯಂ ಸಮ್ಯಕ್ ನಾಸ್ತಿ ಅಥವಾ ಅಹಂ ಜ್ವರೇಣ ಪೀಡಿತ ಅಸ್ಮಿ ಅಂತ ಬರೆದು ಅತಃ ಅಹಂ ಶಾಲಾಂ ನ ಆಗಮಿಷ್ಯಾಮಿ, ಆದ್ದರಿಂದ ಶಾಲೆ ಬರೋದಿಲ್ಲ, ಕೃಪಯ ಏಕಸ್ಯ ದಿನಸ್ಯ ವಿರಾಮಂ ಯಚ್ಚಂತು ಇತಿ ಸವಿನಯಂ ಪ್ರಾರ್ಥಯೇ ಅಂತ ಬರೀಬೇಕು. 2 ಲೈನ್ ಇದೆ, ಇದು ಕಲ್ತ್ಕೊಳ್ಬೇಕು. ಒಂದೊಂದ್ಸಲ ರೀಸನ್ ಅವರೇ ಕೊಡ್ತಾರೆ, ಅದೇ ರೀಸನ್ ಬರೀಬೇಕು. ಇಲ್ಲಾಂದರೆ ಕಾಮನ್ ಆಗಿ ಈ ರೀಸನ್ನೇ ಬರೀಬೋದು. ಲಾಸ್ಟಲ್ಲಿ ಥ್ಯಾಂಕಿಂಗ್ ಯು ಬದಲು ಇಲ್ಲಿ ಧನ್ಯವಾದ, ಇಲ್ಲಿ ಪ್ಲೇಸು ಮತ್ತು ಡೇಟ್ ಬರೀಬೇಕು. ಆಮೇಲೆ ಇಲ್ಲಿ ಭವದೀಯ ಬಾಯ್ಸ್ ಆದರೆ, ಗರ್ಲ್ಸ್ ಆದರೆ ಭವದೀಯ ಅಂತ ಬರೆದು ವಿಧೇಯ ಛಾತ್ರ, ಗರ್ಲ್ಸ್ ಆದರೆ ವಿಧೇಯ ಛಾತ್ರ, ಬಾಯ್ಸಿಗೆ ಸುಧಾಕರ, ಗರ್ಲ್ಸ್ ಸುಧಾ ಅಂತ ಬರೀಬೇಕು. ನೋಡಿ, ಇದರಲ್ಲೂ 5 ಅಂಕಗಳನ್ನು ಆರಾಮ್ಸೆ ಪಡಿಬೋದು. ಅಲ್ಲಿಗೆ ನಿಮಗೆ ಎಷ್ಟು ಅಂಕ ಆಯಿತು ಈಗ. ನೆಕ್ಸ್ಟು ಶ್ಲೋಕಂ ಪೂರಯತ. ನೋಡಿ, ಇದಕ್ಕೂ 4 ಅಂಕಗಳು ಬಂದೇ ಬರುತ್ತೆ. ಇವಾಗ ಶ್ಲೋಕಂ ಪೂರಯತ ಒಟ್ಟು 8 ಶ್ಲೋಕಗಳನ್ನು ಅಭ್ಯಾಸ ಮಾಡಬೇಕು. ನೀವು ಬಿಲೋ ಎವರೇಜ್ ಆದ್ದರಿಂದ ಫಸ್ಟ್ 4 ಶ್ಲೋಕನಾದರೂ ಕಲೀರಿ ಅಂತ ಕೊಟ್ಟಿದ್ದೀನಿ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಪಿಬಂತಿ ನದ್ಯಃ ಸ್ವಯಮೇವ ನಾಂಬಃ ಸ್ವಯಂ ನ ಖಾದಂತಿ ಫಲಾನಿ ವೃಕ್ಷಾಃ ನಾದಂತಿ ಸಸ್ಯಂ ಖಲು ವಾರಿವಾಹಾಃ ಪರೋಪಕಾರಾಯ ಸತಾಂ ವಿಭೂತಿಃ. ಕ್ಷಾರಂ ಜಲಂ ವಾರಿಮುಚಃ ಪಿಬಂತಿ ತದೇವ ಕೃತ್ವಾ ಮಧುರಂ ವಮಂತಿ ಸಂತಸ್ತತಾ ದುರ್ಜನ ದುರ್ವಚಾಂಸಿ ಪೀತ್ವಾ ಚ ಸೂಕ್ತಾನಿ ಸಮುದ್ಗಿರಂತಿ. ಆದಿತ್ಯಚಂದ್ರ ವನಲಾನಿ ಲೌಚ ದ್ಯೌರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ. ಇದೊಂದು 5 ಸಲ ಬರೆದು ಪ್ರಾಕ್ಟೀಸ್ ಮಾಡಿ, ಡೈಲಿ ಹೇಳ್ತಾ ಇರಿ, ಆವಾಗ ನಿಮಗೆ ಈಸಿ ಆಗುತ್ತೆ. ಆಮೇಲೆ ಕೃದಂತ 2 ಮಾರ್ಕ್ಸಿಗೆ ನೀವು ಈಸಿ ನೆನಪಿಟ್ಕೊಳ್ಳೋದಕ್ಕೆ ಒಂದು ಪಟ್ಟಿ ಮಾಡಿದ್ದೀನಿ ಇಲ್ಲಿ ನೋಡಿ. ಒಂದು ವರ್ಡಲ್ಲಿ ತ್ವಾ ಸೇರಿಕೊಂಡಿದ್ದೆ ತ್ವಾ ಪ್ರತ್ಯಯ, ತುಮ್ ಸೇರಿಕೊಂಡ್ರೆ ತುಮುನ್ನು, ಯ ಸೇರಿಕೊಂಡ್ರೆ ಲೆಪ್ಪು, ಆಮೇಲೆ ಅನ್ ಮತ್ತು ಅಂತಿ ಸೇರಿಕೊಂಡ್ರೆ ಶತ್ರು ಪ್ರತ್ಯಯ, ಆಮೇಲೆ ಮಾನ ಆನಾಲ ಇದ್ದರೆ ಒಂದು ವರ್ಡಲ್ಲಿ ಶಾನಚ್ಚು, ತ ತಾ ಅಥವಾ ತಮ್ಮಿಂದ ಎಂಡಾದರೆ ತ ಪ್ರತ್ಯಯ, ಆಮೇಲೆ ತವಾನ್ ತವತಿ ತವಂತಹ ಈ ಥರ ಎಂಡಾದರೆ ಒಂದು ವರ್ಡು ಅದು ತವತು ಪ್ರತ್ಯಯ. ಆನೀಯ ಅನೀಯ ಮತ್ತು ಅನೀಯ ಅನೀಯಂ ಈ ಥರ ಎಂಡಲ್ಲಿದ್ದರೆ ವರ್ಡಲ್ಲಿ ಅದು ಅನೀಯರು. ಆಮೇಲೆ ತವ್ಯ ತವ್ಯ ತವ್ಯಂ ಅಂತ ಸೇರಿಕೊಂಡಿದ್ರೆ ತವ್ಯತ್ ಪ್ರತ್ಯಯ. ಇದರಲ್ಲೂ 2 ಮಾರ್ಕ್ಸ್ಗೆ ಆರಾಮ್ಸೆ ತಗೊಳ್ಬೋದು. ಹಾಗಾಗಿ ಇದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ 50 ಮಾರ್ಕ್ಸ್ ಅಂತೂ ಆರಾಮ್ಸೆ ಬರುತ್ತೆ. ಎಲ್ಲರೂ
ಈ ವಿಡಿಯೋವನ್ನು ಪದೇ ಪದೇ ನೋಡಿ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ಇಲ್ಲಿಗೆ ಇವತ್ತಿನ ಪುನರಾವರ್ತನೆ ತರಗತಿ ಮುಗಿದಿದೆ. ಎಲ್ಲರೂ ಈ ವಿಡಿಯೋವನ್ನು ಒಂದು 4-5 ಸಲ ನೋಡಿ 4-5 ಸಲ ಬರೆದು ಪ್ರಾಕ್ಟೀಸ್ ಮಾಡಿ. ಲ್ಯಾಂಗ್ವೇಜಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕು ತುಂಬ ಇಂಪಾರ್ಟೆಂಟು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದೇ ಇರೋ ಥರ ನೋಡ್ಕೊಳ್ಳೋದು ತುಂಬ ಮುಖ್ಯ. ಆದ್ದರಿಂದ ನೀವು ಎಲ್ಲರೂ ಸಹ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು. ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಹ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಿರಿ. ಆಲ್ ದ ಬೆಸ್ಟ್. ಶುಭಂ ಭವತು. ಧನ್ಯವಾದ.